ಕಡೆ ನಾವು ಪ್ರಾರಂಭ ಮಾಡಿದ್ವಿ. ಸಖಿಲಗಳು ಅನ್ನುವಂಥದ್ದು ಈ ಅಂಗ ಮತ್ತು ಲಿಂಗ. ಅಂಗ ಅನ್ನುವಂಥದ್ದು ನಾನು ಅನ್ನುವಂಥದ್ದು ಸಂಬಂಧಿಸಿದರೆ, ಲಿಂಗ ಅನ್ನುವಂಥದ್ದು ಸಮಷ್ಟಿಗೆ ಸಂಬಂಧಪಟ್ಟದ್ದು. ಇಲ್ಲಿ ವ್ಯಷ್ಟಿಯಿಂದ ಸಮಷ್ಟಿಗೆ ಸಂಪರ್ಕ ಕೊಂಡಿಯಾಗಿ ಸಖಿಲಗಳು ಇದ್ದಾವೆ. ಹಾಗಾದ್ರೆ ಈ ವ್ಯಷ್ಟಿ ಹೇಗೆ ಹುಟ್ಟಿತು, ಸಮಷ್ಟಿ ಹೇಗೆ ಹುಟ್ಟಿತು ಅನ್ನೋದನ್ನ ನಿನ್ನೆ ದಿನ ನಾವು ಚರ್ಚೆ ಮಾಡಿದ್ವಿ. ಸೃಷ್ಟಿ ಹೇಗಾಯ್ತು, ಸೃಷ್ಟಿಗೆ 9 ಹಂತದಲ್ಲಿ ಆಯ್ತು ಅಂತೇಳಿ ಎಲ್ಲ ವಚನಕಾರರು ಹೇಳ್ತಾ ಹೋಗ್ತಾರೆ. ಆ 9 ಹಂತಗಳು ಯಾವುವು ಅಂತಂದ್ರೆ ಶೂನ್ಯಲಿಂಗ, ಮಹಾಲಿಂಗ, ಸಾಧಾಕ್ಯಗಳು ಅನ್ನುವಂಥ ಪ್ರಮುಖ ಹಂತಗಳು. ಶೂನ್ಯಲಿಂಗದಲ್ಲಿ ಸರ್ವಶೂನ್ಯ ನಿರಾಲಂಬ ಸ್ಥಳ ಅಂತ ಬರುತ್ತೆ, ಹಂತ ಅದು ಒಂದು. ಶೂನ್ಯಲಿಂಗದ ಒಂದು ಹಂತ, ನಿಖಲ ಲಿಂಗದ ಹಂತ. ಈ 3 ಹಂತಗಳು ಶೂನ್ಯಲಿಂಗವನ್ನು ಪ್ರತಿನಿಧಿಸಿದರೆ, ಮಹಾಲಿಂಗ ಅನ್ನುವಂಥದ್ದು ಪ್ರಣವದ ಸ್ವರೂಪವನ್ನ ಉಂಟು ಮಾಡುವಂತಹದ್ದು. ಈ ನಿಖಲ ಶೂನ್ಯ ನಿರಾಲಂಬ ಅನ್ನುವಂಥದ್ದು ಅಗೋಚರವಾಗಿರುವಂತ ಶಕ್ತಿಯ ಒಂದು ಸ್ಥಿತಿ. ಆ ಅಗೋಚರ ಶಕ್ತಿ ಗೋಚರಿಸುವುದಕ್ಕೆ ಕಾರಣವಾದಾಗ ಅದು ಸ್ಫೋಟಗೊಂಡು ನಾದ ರೂಪದಲ್ಲಿ ಪ್ರವಹಿಸ್ತಾ ಇದೆ. ಆ ನಾದ ರೂಪದಲ್ಲಿ ಬರುವಂತಹದನ್ನೇ ನಮ್ಮ ಶರಣರು ಮಹಾಲಿಂಗ ಅಂತ ಕರೀತಾರೆ. ಅದು ಪ್ರಣವ ರೂಪದಲ್ಲಿ. ಅದು ಆದ ನಂತರ ಸಾಧಾಕ್ಯಗಳು ಅಂತ ಬರ್ತಾರೆ. ನಿನ್ನೆ ದಿನ ನಾವು ಶೂನ್ಯಲಿಂಗ ಮತ್ತು ಮಹಾಲಿಂಗದ ಕುರಿತಾಗಿ ಸಮಗ್ರವಾದಂತಹ ಒಂದು ವಿವರಣೆಯನ್ನ ವಚನಗಳ ಆಧಾರದ ಮೇಲೆ ನೋಡಿದೀವಿ. ಇವತ್ತು ಸಾಧಾಕ್ಯಗಳ ಬಗ್ಗೆ ನೋಡೋಣ. ಸಾಧಾಕ್ಯಗಳು ಅಂದ್ರೆ ಏನು? ಸಾಮಾನ್ಯವಾಗಿ ಸಾಧಾಕ್ಯ ಅನ್ನುವಂಥದ್ದು 2 ಪದಗಳಿಂದ ಉಂಟಾಗಿರುವಂತ ಒಂದು ಪದ. ಅಲ್ಲಿ ಸತ್ ಮತ್ತು ಆಖ್ಯ ಅಂತೇಳಿ 2 ಪದಗಳಿದ್ದವು. ಸತ್ ಅಂತಂದ್ರೆ ನಿಜವಾದದ್ದು, ಆಖ್ಯ ಅಂತಂದ್ರೆ ಮುಖ. ಈ ಸಂಸ್ಕೃತದ ಪದಕ್ಕೆ ನಾವು ಸಾಮಾನ್ಯವಾಗಿ ಸಾಧಾಕ್ಯಗಳು ಅಂದ್ರೆ ಮುಖಗಳು ಅಂತ ಕರಿತೀವಿ. ಕೆಲವು ಕಡೆ ಅವುಗಳಿಗೆ ಬಾಯಿ ಅಂತ ಅರ್ಥ ಬರೋ ಹಾಗೂ ವಚನಕಾರರು ಬಳಸಿದ್ದಾರೆ. ಯಾರ ಮುಖ, ಯಾರ ಬಾಯಿ? ಸತ್ಯದ ಮುಖ, ಸತ್ಯದ ಬಾಯಿ. ಅಂದ್ರೆ ಸತ್ಯ ಯಾವುದು? ಒಂದ್ ಕಡೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಅಂತೇಳಿ. ಅಂದ್ರೆ ಲಿಂಗ ಅನ್ನುವಂಥ ಶಕ್ತಿ ಏನಿದೆ ಅಲ್ಲ, ಆ ಶಕ್ತಿ ಸತ್ ಆಗಿರುವಂಥದ್ದು, ಅದು ನಿಜವಾಗಿರುವಂಥದ್ದು, ಅದು ಎಲ್ಲ ಕಡೆ ಇರುವಂಥದ್ದು, ಅದು ಎಲ್ಲವನ್ನೂ ವ್ಯಾಪಿಸಿರುವಂಥದ್ದು, ಎಲ್ಲದ ವ್ಯಾಪಕತೆಗೆ ಕಾರಣೀಕರ್ತವಾಗಿರುವಂತಹ ಒಂದು ಶಕ್ತಿ, ಅದೇ ಸತ್. ಅದು ಮುಖದ ರೂಪದಲ್ಲಿ, ಅಂದ್ರೆ ಯಾವುದನ್ನ ನಾವು ನೋಡ್ತೀವಲ್ಲ, ಯಾವುದು ನಮಗೆ ಕಾಣುತ್ತದಲ್ಲ, ಅದಕ್ಕೆ ನಾವು ಮುಖ ಅನ್ನುವಂಥ ಅರ್ಥವನ್ನು ಬರುವಂಗೆ ಬಳಸ್ತಾರೆ. ಹಾಗಾಗಿ ನೋಡುವಂತಹ ಅಥವಾ ಪ್ರಕಟಗೊಳ್ಳುವಂತಹದ್ದು ಹಂತ ಆ ಮಹಾಲಿಂಗ 6 ರೂಪದಿಂದ ಪ್ರಕಟ ಆಗ್ತದೆ ಅಂತೇಳಿ ಕೆಲವು ಕಡೆ ವಚನಕಾರ ಹೇಳಿದ್ರೆ, ಇನ್ನು ವಚನಕಾರರು ಇಲ್ಲ 5 ರೂಪದಲ್ಲಿ ಅದು ಪ್ರಕಟ ಆಗ್ತೈತಿ. ಹಾಗಾಗಿ ಸಾಧಾಕ್ಯಗಳು ಅನ್ನುವಂಥವು ಕೆಲವು ವಚನಕಾರರು 6 ಅದಾವ ಅಂತ ಹೇಳ್ತಾರೆ, ಕೆಲವು ವಚನಕಾರರು 5 ಅದಾವು ಅಂತ ಹೇಳ್ತಾರೆ. ಸಿದ್ಧಲಿಂಗ ಶಿವಯೋಗಿಗಳೇ ಒಂದ್ ಕಡೆ 6 ಅಂತೇಳಿ, ಇನ್ನೊಂದ್ ಕಡೆ ಇಲ್ಲ 5 ಅದಾವು ಅಂತ ಹೇಳ್ತಾರೆ. ಹಾಗಾದ್ರೆ ಆ 5 ಸಾಧಾಕ್ಯಗಳನ್ನೇ ಹೆಚ್ಚು ಪ್ರಚಲಿತವಾಗಿದ್ದವು. ಆ ಸಾಧಾಕ್ಯಗಳು ಅಂದ್ರೆ ಏನು? ಸಾಮಾನ್ಯವಾಗಿ ಇದು ಸಾಧಾಕ್ಯಗಳ ವಿಚಾರ ಆಗಮದಲ್ಲಿ ಬರ್ತದೆ, ವಚನಗಳಲ್ಲಿ ಬರ್ತಾ ಇದೆ. ಆಗಮ ಅನ್ನುವಂತಹದ್ದು ಭಾರತೀಯ ಧ್ಯಾನ ಪರಂಪರೆಯ ಪ್ರಾರಂಭದ ಸಂಗ್ರಹಿತ ಕೃತಿಗಳು. ಅವುಗಳೊಳಗ ಈ ಸಾಧಾಕ್ಯಗಳ ವಿಚಾರ ಬರುತ್ತಲ್ಲ, ಅದನ್ನೇ ವೈಚಾರಿಕವಾಗಿ ನಮ್ಮ ವಚನಕಾರರು ಅದಕ್ಕೆ ವ್ಯಾಖ್ಯಾನ ಕೊಡ್ತಾ ಹೋಗ್ತಾರೆ. ಶಿವ ಅನ್ನುವಂಥ ಒಂದು ಚೇತನ, ಅದರದ್ದು 5 ಮುಖಗಳು ಅದಾವು. ಅಂದ್ರೆ 5 ಮುಖಗಳು ಅಂತಂದಾಗ ಒಂದೊಂದು ಮುಖವನ್ನು ನಾವು ಒಂದೊಂದು ದಿಕ್ಕು ಅಂತೇಳಿ ಪರಿಗಣಿಸಿದರೆ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಮೇಲ್ಗಡೆದ ಒಂದು ಮುಖ ಹೇಳ್ತಾರೆ, ಹಾಗೇನೆ ಕೆಳಗಡೆ ಒಂದು ಮುಖ ಹೇಳ್ತಾರೆ. 6 ದಿಕ್ಕುಗಳಾಗಿ 6 ಮುಖಗಳ ಸಾಧಾಕ್ಯಗಳು 6 ಅಂತೇಳಿ ಕೆಲವು ವಚನಕಾರರು ಪ್ರಸ್ತುತಪಡಿಸ್ತಾರೆ. ಇಲ್ಲಿ ಸಚ್ಚಿತ್ ಸ್ವರೂಪನಾಗಿರುವಂತ ಶಿವನ, ನಾನು ನಿನ್ನೆ ದಿನ ಹೇಳಿದ್ದೀನಿ,
ವ್ಯಕ್ತಿವಾಚಕ ಪದವನ್ನು ಬಳಸಿದ್ರೆ, ಸರ್ವನಾಮವನ್ನ ಶಿವ, ಅವನು, ಅವಳು ಅಂತಂದ್ರೆ ಅದು ಕೇವಲ ನಮ್ಮ ಬುದ್ಧಿಯ ಮಿತಿಗೆ ಆ ಶಕ್ತಿಯನ್ನು ತರುವಂತ ಪ್ರಯತ್ನ ಅಂತ ಭಾವಿಸಬೇಕು. ಅದು ಯಾವುದೇ ರೀತಿಯಾದಂತ ಲಿಂಗಕ್ಕೆ ಒಳಪಡುವಂತಹದ್ದು ಅಲ್ಲ. ಶಕ್ತಿ ಅಂತಂದ್ರೆ ನಿನ್ನೆ ದಿನ ನೋಡಿದ್ದೀವಿ, ವಿದ್ಯುತ್ ಶಕ್ತಿಗೆ ಯಾವ ರೀತಿಯಾಗಿ ನಾವು ಹೇಳ್ತೀವೋ ಅದೇ ರೀತಿಯಾಗಿ ಈ ಶಿವ ಅನ್ನುವಂತ ಒಂದು ಶಕ್ತಿ ಏನದಲ್ಲ, ಅದು ಚಿತ್ ಸ್ವರೂಪವಾಗಿರುತ್ತದೆ. ಅದು ಇಂದ್ರಿಯಾತೀತವಾಗಿರ್ತದೆ, ನಮ್ಮ ಮನೋತೀತವಾಗಿರ್ತದೆ. ಇಂತಹ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಿಳಿಸ್ಕೊಡ್ಬೇಕಾಗಿತ್ತಂದ್ರ ಯಾವ್ದಾದ್ರು ಒಂದು ಮಾಧ್ಯಮದ ಮೂಲಕನೇ ಹೇಳ್ಬೇಕಾಗೈತಿ. ನಾವು ಇಂಥ ಒಂದು ಶಕ್ತಿ ಅದ, ಆ ಶಕ್ತಿ ಹಿಂಗ್ ಪ್ರವಹಿಸ್ತದ, ಆ ಶಕ್ತಿ ಈ ಎಲ್ಲಾ ದಿಕ್ಕಿನಲ್ಲಿ ವ್ಯಾಪಿಸ್ತದ, ಎಲ್ಲಾ ದಿಕ್ಕಿನಿಂದ ನೀವು ನೋಡಿದ್ರು ಒಂದೊಂದು ದಿಕ್ಕಿನಾಗ ಒಂದೊಂದು ಮುಖ ಕಾಣ್ತೈತಿ ಅಂತಂದಾಗ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ. ಅವರ ಅರ್ಥಕ್ಕ ನಿಲುಕುವ ರೂಪದೊಳಗ ಆ ಶಿವನ ಚೇತನದ ಶಕ್ತಿಯನ್ನು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದೊಂದು ಮಾಧ್ಯಮದ ರೂಪದಲ್ಲಿ, ಮುಖದ ರೂಪದಲ್ಲಿ ಅದನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಮಾಧ್ಯಮ ಅಥವಾ ಪ್ರಕಾಶವೇ ಮುಖ ಅಥವಾ ಸಾಧಾಕ್ಯ ಅಂತ ಕರೀತಾರೆ. ಅಂದ್ರೆ ಪರಶಿವನು ಶಕ್ತಿಗಳನ್ನು ಚಿನ್ಮಯ ಮಾಡುವ ಮೂಲಕ ಪ್ರಕಾಶಿಸುತ್ತಾನೆ. ಈಗ ಒಂದು ದೀಪ ಇದೆ ಅಂತಂದಾಗ ದೀಪಕ್ಕೆ ಯಾವ ಕಡೆ ಮುಖ ಅದ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತಾ? ನಾವು ಯಾವ ದಿಕ್ಕಿನಿಂದ ನೋಡ್ತೀವೋ ಆ ದಿಕ್ಕಿನಾಗೂ ಅದು ದೀಪದ ಬೆಳಕು ನಮಗೆ ಕಾಣ್ತಾ ಇದೆ. ಹಾಗೇನೆ ಶಿವ ಅನ್ನುವಂಥದ್ದು ಅದು ಪ್ರಕಾಶ. ಆ ಪ್ರಕಾಶ ಪ್ರಕಟ ಆಗ್ಬೇಕಾದ್ರೆ ಮಾಧ್ಯಮದ ಮೂಲಕ ಪ್ರಕಟ ಆಗ್ತದೆ. ಆ ಮಾಧ್ಯಮದ ಮೂಲಕ ಪ್ರಕಟ ಆಗುವುದನ್ನೇ ನಾವಿಲ್ಲಿ ಏನೇನ್ ಕರಿತೀವಿ ಅಂದ್ರೆ ಸಾಧಾಕ್ಯಗಳು ಅಂತ ಕರಿತೀವಿ. ಇಲ್ಲಿ ಹೇಳ್ತಾರೆ, ಪರಶಿವನು ಶಕ್ತಿಗಳನ್ನು ಚಿನ್ಮಯ ಮಾಡುವ ಮೂಲಕ ಪ್ರಕಾಶಿಸುತ್ತಾನೆ. ಹೀಗೆ ಶಿವನು ಒಬ್ಬನೇ ಆದರೂ ಭಕ್ತರಿಗೆ 5 ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಆದರೆ ಆ ಮುಖಗಳು ಇಂದ್ರಿಯ ಗೋಚರವಲ್ಲ. ಇಲ್ಲಿ ಒಂದು ಚಿತ್ರ ಹಾಕಿಲಾಗಿದೆ. ಈ ಚಿತ್ರ ಪ್ರಾಚೀನ ಭಾರತದೊಳಗಡೆ ಸಾಧಾಕ್ಯಗಳನ್ನ ಮೂರ್ತ ರೂಪಕ್ಕೆ ತರುವುದಕ್ಕೆ ಪ್ರಯತ್ನ ಮಾಡಿರುವಂತ ಒಂದು ಚಿತ್ರ ಇದು. 5 ಸಾಧಾಕ್ಯಗಳು ಯಾವು ಅಂದ್ರೆ ಶಿವನ 5 ಮುಖಗಳು. ಸಾಮಾನ್ಯವಾಗಿ ಶಿವ ಅಂತಂದ್ರೆ ವ್ಯಕ್ತಿ ರೂಪಕ್ಕೆ ತಂದು ಅದು ಅಗೋಚರವಾಗಿರುವಂತ ತತ್ವಗಳನ್ನ ಹೇಳೋದಕ್ಕೆ ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅಂತ ತಿಳ್ಕೊಂಡು ಚಿತ್ರಕಾರ, ಶಿಲ್ಪಿ ಟಂಕಿಸಿರುವಂತ ಸಾಧಾಕ್ಯದ ಚಿತ್ರ. ಇದೇ ರೀತಿ ದೇವರದಾರಂತ ನಾವು ಭಾವಿಸಕ್ ಹೋಗ್ಬಾರ್ದು. ಸುಮಾರು ಶತಮಾನಗಳವರೆಗೆ ಇದನ್ನೇ ಭಾವಿಸಿ ನಾವು ದೇವರನ್ನ ಸ್ಥಾವರ ಮಾಡಿದ್ದೀವಿ. ಅಂದ್ರೆ ಸಾಂಕೇತಿಕವಾಗಿ, ಸಾಂದರ್ಭಿಕವಾಗಿ ಈ ಚಿತ್ರವನ್ನು ನಾವು ಬಳಸಿದ್ದೀವಿ. ಯಾಕಂದ್ರೆ ನಾನು ನಿನ್ನೆ ಹೇಳಿದೆ, 2 ಡೈಮೆನ್ಷನ್ ಅನ್ನು ನಾವು ನೋಡ್ಬೋದು. ಒಂದು ಪೇಪರ್ ನೋಡಿದ್ರೆ ಅದಕ್ಕೆ ಉದ್ದ ಅಗಲ ಇರ್ತೈತಿ. 3 ಡೈಮೆನ್ಷನ್ ಒಂದು ವಸ್ತುವನ್ನು ಕೈಯಾಗಿ ಹಿಡಿತೀವಿ, ಅದಕ್ಕೆ ಉದ್ದ ಅಗಲ ಎತ್ತರ ಇರ್ತೈತಿ. 4 ಡೈಮೆನ್ಷನ್ದಾಗ ಉದ್ದ ಅಗಲ ಎತ್ತರ ಜೊತೆಗೆ ಕಾಲ ಅಂತ ಇರ್ತದೆ. ಅದನ್ನೇ ಅರ್ಥೈಸ್ಕೊಳಕ್ ಆಗಲ್ಲ. ಇನ್ನು 5 ಡೈಮೆನ್ಷನ್ ಅನ್ನು ಹೇಗೆ ಅರ್ಥೈಸ್ಕೊಳಕ್ ಸಾಧ್ಯತೆ? ಆ ಕಾರಣಕ್ಕಾಗಿ ಅದು ನಮ್ಮ ಇಂದ್ರಿಯಾತೀತವಾಗಿರುವಂತಹ, ಮನೋತೀತವಾಗಿರುವಂತಹ ವಿಚಾರಗಳನ್ನ ಭಕ್ತರಿಗೆ, ಜನಸಾಮಾನ್ಯರಿಗೆ ಅರ್ಥ ಆಗೋದಕ್ಕೆ ಈ ರೀತಿಯಾದಂತಹ ಶಿಲ್ಪಗಳ ಮೂಲಕವಾಗಿ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿರ್ಬೋದು. ಅದನ್ನೇ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಅರಿವು ಅರಿಯಲು ಕುರುಹು ಕೊಟ್ಟರೆ ಕುರುವು ಹಿಡಿದು ಅರಿವು ಮರಿತರು ಅಂತ ಹೇಳ್ತಾರೆ. ಹಾಗಾಗಿದೆ. ಅದಕ್ಕೆ ಇಲ್ಲಿ ಸಾಧಾಕ್ಯ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಶಿವ ಅಥವಾ ಶಕ್ತಿಯ ಒಂದು ಹರಿಯುವಿಕೆ. ಶಕ್ತಿ ಒಂದು ಅಣುವಿನಿಂದ ಸ್ಫೋಟಗೊಂಡಾಗ ಏನ್ ಪ್ರಕಟ ಆಯ್ತಲ್ಲ, ಅದು ನಾದ ರೂಪದಾಗ ಹೊರಗೆ ಹೊಮ್ಮತಲ್ಲ, ಆ ನಾದ ರೂಪದಾಗ ಹೊರಹೊಮ್ಮಿ ಬರುವಂತಹ ದಾರಿಗಳೇ ಸಾಧಾಕ್ಯಗಳು. ಯಾವ ರೀತಿಯಾಗಿ ಹೊರಹೊಮ್ಮಿ ಬಂತು? ಸಾಧಾಕ್ಯ ಪರಿಕಲ್ಪನೆ ಪ್ರಾಯಶಃ ಪರಶಿವನ ಸರ್ವವ್ಯಾಪಕತ್ವವನ್ನ, ಸರ್ವಜ್ಞತ್ವವನ್ನ ಬಿಂಬಿಸ್ತವೆ ಅಂತ ಹೇಳ್ತಾರೆ. ಅದು ಎಲ್ಲಾ ಕಡೆನೂ ಇರ್ತದದು, ಎಲ್ಲಾ ಕಡೆ ಐತಿ ಅನ್ನೋದಕ್ಕೋಸ್ಕರವಾಗಿ ಕಾಲ ದೇಶಗಳ ಮಿತಿಗೆ ಒಳಪಟ್ಟ ಮಾನವನು ಯಾವುದಾದ್ರೂ ಒಂದು ಸ್ಥಳ ಅಥವಾ ದಿಕ್ಕಿನಲ್ಲಿ ಹೋಗಬಲ್ಲನು. ನಮಗಾದ್ರೆ ಏನಾದ್ರು ಪರ್ಟಿಕ್ಯುಲರ್ ಆಗಿ ನಾವು ಒಂದು ಕಾಲಕ್ಕೆ, ಒಂದು ದೇಶಕ್ಕೆ ಅಂತಂದ್ರೆ ಟೈಮ್ ಅಂಡ್ ಸ್ಪೇಸಿಗೆ ನಾವು ಲಿಮಿಟ್ ಆಗಿರ್ತೀವಿ. ಟೈಮ್ ಅಂಡ್ ಸ್ಪೇಸಿಗೆ ನಾವು ಲಿಮಿಟ್ ಆಗಿವಪ್ಪ ಅಂದ್ರೆ ನಮ್ಗೆ ಏನಾಗ್ತದಪ್ಪ, ನಮಗೆ ದಿಕ್ಕುಗಳು ಇರ್ತಾವ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಮೇಲೆ, ಕೆಳಗೆ ಅಂತೇಳಿ. ಬಟ್ ಕಾಲಾತೀತವಾದಾಗ ಇದನ್ನ ಇಮೇಜ್ ಮಾಡ್ಬೇಕು ನಾವು ಸ್ವಲ್ಪ. ಅಂದ್ರೆ ವ್ಯೋಮದೊಳಗಡೆ ಇದ್ದಾಗ ಯಾವುದೇ ದಿಕ್ಕುಗಳು ಇರೋದಿಲ್ಲ. ಹಾಗೆ ಈ ವಿಶ್ವ ಸೃಷ್ಟಿ ಪ್ರಕಟ ಆದಾಗ ಯಾವುದೇ ರೀತಿಯಾದಂತಹ ದಿಕ್ಕುಗಳು, ಕಾಲ, ದೇಶ ಇರದೇ ಇರುವಂತಹ ಪ್ರದೇಶದೊಳಗಡೆನೆ
ಶಿವನ ಬಗ್ಗೆ, ಆ ಒಂದು ಶಕ್ತಿಯ ಬಗ್ಗೆ ಚಿಂತನೆ ಮಾಡುದಪ್ಪ ಅಂತಂದಾಗ ಅದು ಸಾಧಕ್ಯಗಳ ನಿಜವಾದ ಅರ್ಥಕ್ಕೆ ಹೋಗ್ತದೆ. ಆ ಕಾರಣಕ್ಕಾಗಿ ಸಾಧಕ್ಯಗಳು ಇಲ್ಲಿ ಹೇಳ್ತಾರೆ, ಮೇಲೆ ಕೆಳಗೆ ಹಿಂದೆ ಮುಂದೆ ಎಡ ಬಲ ಇವೆಲ್ಲ ನಾವು ಮಾಡಿಕೊಂಡಿರುವಂತ ದಿಕ್ಕುಗಳು, ನಾವು ವಾಸಿಸ್ತಾ ಇರುವಂತ ನಮ್ಮ ಒಂದು ಮಿತಿಗೆ ಒಳಪಟ್ಟಂತಹ ಎಣಿಕೆಯ ದಿಕ್ಕುಗಳು. ಆದ್ರೆ ಇದನ್ನು ಮೀರಿ ಎಲ್ಲಾ ಕಡೆ ವ್ಯಾಪಿಸಿದಾನ ಅಂತಂದ್ರೆ ಅದನ್ನ ನೋಡೋದಕ್ಕಾಗಲ್ಲ, ಅದನ್ನ ಅನುಭವಿಸಬೇಕ ವಿನಃ ಅದನ್ನ ಹೇಳಕ್ಕಾಗಲ್ಲ. ದೇವ್ರು ಅದಕ್ಕೆ ಸರ್ವಾಂತರಯಾಮಿ ಅಂತ ಅನ್ನೋ ಉದ್ದೇಶ ಇದೆ. ಇಲ್ಲದ ಅಂತಂದ್ರೆ ಇಲ್ಲೇ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನಾವು ಒಂದು ದಿಕ್ಕಿನೊಳಗೆ ಕೇಳ್ದಂಗ ಆಕೈತಿ. ಹಾಗಲ್ಲ, ಎಲ್ಲ ಕಡೆ ಇದ್ದಾನೆ. ಅದನ್ನ ಹೇಳಿದ್ರೆ ಇಲ್ಲಿ ಅದು ವ್ಯಾಪಕತ್ವ, ಸರ್ವ ವ್ಯಾಪಕತ್ವ, ಸರ್ವಜ್ಞ ಅನ್ನೋದನ್ನು ತಿಳಿಸೋದಕ್ಕೋಸ್ಕರವಾಗಿನೇ ಇದನ್ನ ನಮ್ಮ ಮಿತಿಗೊಳಪಟ್ಟು ನಾವು ನೋಡಿದ್ರೆ 6 ದಿಕ್ಕುಗಳೊಳಗ ದೇವರಿದ್ದಾನೆ, 6 ದಿಕ್ಕಿನೊಳಗ ಅವನ ಮುಖಗಳಿದ್ದಾವು ಅಂತ ಹೇಳಿ ಆ 6 ಮುಖಗಳನ್ನ ಪರಶಿವನ ಸಾಧಕ್ಯಗಳು ಅಂತ ಹೇಳಿ ವಚನಕಾರರು ಹೇಳ್ತಾ ಹೋಗ್ತಾರೆ. ಅವನು ಮೀರ್ರಿ ಅಂತ ಹೇಳ್ತಾರ ಅವ್ರು. ಇಲ್ಲಿ ಸಾಧಕ್ಯಗಳ ಕಲ್ಪನೆ ಯಾವ ರೀತಿ ಬಂತಪ್ಪ ಅಂದ್ರ, ಮೂಲ ಶಕ್ತಿಯು ಪರಶಿವನಲ್ಲಿ ಯಾವಾಗಲೂ ಅವಿನಾಭಾವದಿಂದ ಇರ್ತದೆ. ಈಗ ಒಂದೇ ಕಡೆ ಒಂದ್ ಕಡೆ ಇರ್ತೈತಿ, ಒಂದ್ ಕಡೆ ಇರಲ್ಲ ಅಂತ ಹೇಳಕ್ಕಾಗಲ್ಲ. ಹಾಗೆ ಒಂದು ಪಾತ್ರೆ ಒಳಗಡೆ 10-15 ಪಾತ್ರೆ ಒಳಗಡೆ ನೀರು ತುಂಬಿಟ್ಟಾಗ ಎಲ್ಲಾ ಪಾತ್ರೆ ಒಳಗೂ ಸೂರ್ಯನ ಬಿಂಬ ಕಾಣಿಸ್ತದೆ. ಇರೋದೊಬ್ಬನೇ ಸೂರ್ಯ, ಕಾಣಿಸುವಂಥದ್ದು ಎಲ್ಲಾ ಪಾತ್ರೆಗಳು ಸೂರ್ಯ ಕಾಣ. ಹಾಗೆ ನಮಗೆ ಇಲ್ಲಿ 6 ಸಾಧಕ್ಯಗಳನ್ನು ಮಾಡಿವಂತಂದ್ರೆ ಅರ್ಥ ಇವು 6 ನಮ್ಮ ಮಿತಿಯ ಜಗತ್ತಿದು. ನಮಗೆ ಗೊತ್ತಿರುವಂತದ್ದು 6 ದಿಕ್ಕುಗಳು. ಈ 6 ದಿಕ್ಕುಗಳಿಗೆ ಒಂದೊಂದು ಮುಖಗಳನ್ನು ಮಾಡಿ ನಾವು ಸಾಧಕ್ಯಗಳನ್ನಂತೇಳಿ ಇಟ್ಟು ಪರಶಿವನ ಒಂದು ಪೂಜಿಸುವ, ಪರಶಿವನನ್ನ ಅರ್ಥೈಸಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡಲಾಗಿದೆ. ವಚನಗಳನ್ನು ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ನಮ್ಗೆ ವಚನಕಾರರು ಯಾವ ರೀತಿಯಾಗಿ ಈ ಒಂದು ಶಕ್ತಿಯ ವ್ಯಾಪಕತೆಯ ಬಗ್ಗೆ ಅವರು ಅರಿತಿದ್ರು ಅನ್ನೋದು ಅರ್ಥ ಆಕೈತಿ. ನಾವು ಈ ಒಂದು ಸಾಧಕ್ಯಗಳನ್ನ ಸರಿಯಾಗಿ ಅರ್ಥೈಸ್ಕೊಂಡೇವು ಅಂದ್ರೆ ಮೂರ್ತಿಯಲ್ಲಿ ದೇವರು ಇದ್ದಾನೆ ಅನ್ನುವಂತ ನಮ್ಮ ಪ್ರಾಚೀನ ಕಲ್ಪನೆ, ನಂಬಿಕೆ ಏನದಲ್ಲ ಅದು ಹೊರಟು ಹೋಗ್ತೈತಿ. ಅದು ಹೊರಟು ಹೋಗ್ಬೇಕನ್ನೋಗಿತ್ತು ಅಂತಂದ್ರೆ ಈ ಸಾಧಕ್ಯಗಳ ಬಗ್ಗೆ ನಾವು ಸರಿಯಾಗಿ ಅರ್ಥೈಸ್ಕೋಬೇಕು. ಇಲ್ಲಿ ಮುಖ ಅಂತಂದ ತಕ್ಷಣ ಬರೀ ಮುಖ ಅಂತ ಅಲ್ಲ, ಗುರುತಿಸೋದಕ್ಕೆ ಒಂದು ಇಂಡಿಕೇಶನ್ ಅಷ್ಟೇ. ಈ ಭಾಗದಲ್ಲಿ ಶಿವನ ಅಥವಾ ಶಕ್ತಿಯ ಒಂದು ಪ್ರಕಟ ಆಗ್ತಾ ಇದೆ, ಈ ಭಾಗದಾಗ ಒಂದು ಪ್ರಕಟ ಆಕೈತಿ, ಈ ಭಾಗದ ಒಂದು ಹೀಗೆ ಒಂದೊಂದು ಭಾಗದಾಗ ಶಿವನ ಒಂದು ಶಕ್ತಿ ಪ್ರಕಟ ಆಕತ್ತ ಅಂದ್ಮೇಲೆ ಅದಕ್ಕೊಂದು ಹೆಸರು ಕೊಡ್ಬೇಕಲ್ಲ. ಆ ಕಾರಣಕ್ಕಾಗಿ ಸಾಧಕ್ಯಗಳು 5, 6 ಅಂತೇಳಿ ಆ 5, 6 ಸಾಧಕ್ಯಗಳನ್ನ ಹೆಸರಿಸ್ತಾ ಹೋಗ್ತಾರ. ಕೊನೆಗೆ ಪ್ರಪಂಚ ಎಷ್ಟು ವಿಶಾಲ ಆಗೈತಿ ಅನ್ನುವಂತ ಬಂದ ಮೇಲೆ ಈ ಸಾಧಕ್ಯಗಳು 6 ಇಲ್ಲ ಹೆಚ್ಚಿಗಿದ್ದಾವು ಅನ್ನುವಂಥದ್ದು ಬರ್ತದೆ. ಹಾಗಾದ್ರೆ ಆ ಸಾಧಕ್ಯಗಳು 6 ಯಾವುವು ಅಥವಾ 5 ಯಾವುವು ಅಂತಂತ ನೋಡ್ತಾ ಹೋದ್ರೆ ಶಿವ ಸಾಧಕ್ಯ, ಅಮೂರ್ತಿ ಸಾಧಕ್ಯ, ಮೂರ್ತಿ ಸಾಧಕ್ಯ, ಈ ರೀತಿಯಾಗಿ ಬರ್ತವೆ. ಈ ಸಾಧಕ್ಯಗಳನ್ನ ನಾವು ನೋಡ್ತಾ ಹೋಗುವ. ಇಲ್ಲಿ ವಚನಕಾರರು ಯಾವ್ಯಾವ ಸಾಧಕ್ಯಗಳು, ಒಂದು ಸಾಧಕ್ಯ ಅಂತಂದ್ರೆ ಅದು ಶಕ್ತಿಯ ಸ್ಥಳ, ಶಕ್ತಿ ಯಾವ ದಿಕ್ಕಿನಿಂದ ಹರಿದು ಬರ್ತಾ ಇದೆ ಅನ್ನೋದನ್ನ ನೋಡೋದಕ್ಕೋಸ್ಕರವಾಗಿ ನಾವು ಗುರುತಿಸಿರುವಂತ ಒಂದು ಗುರುತು ಅಷ್ಟೇ ಅದು. ಹೇಗೆ ಒಂದು ಬಯಲಿನಲ್ಲಿ ಒಂದು ವಸ್ತು ಇದೆ ಅಂತ ಹೇಳ್ಬೇಕಾದಾಗ ನಾವು ಊಹಾತ್ಮಕವಾದಂತ ಒಂದು ಇಂಡಿಕೇಶನ್ ಹಾಕ್ತೇವೆ. ನಾವು ಭೂಗೋಳದಲ್ಲೇ ಬರ್ತೈತಿ ಅಕ್ಷಾಂಶಗಳು, ರೇಖಾಂಶಗಳು ಅಂತೇಳಿ. ಈ ವಸ್ತು ಎಲ್ಲೈತೆ ಅಂತಂದ್ರೆ ಇಷ್ಟೇ ಅಕ್ಷಾಂಶ ಮತ್ತು ರೇಖಾಂಶ ಅಂದ್ರೆ ಅಡ್ಡವಾಗಿರೋ ಗೆರೆ, ಲಂಬವಾಗಿರೋ ಗೆರೆ 2 ಸಂಧಿಸ್ತಾವಲ್ಲ ಅಲ್ಲಿ ಐತಿ ಅಂತ ಹೇಳ್ತೀವಿ ನಾವು. ಪರ್ಟಿಕ್ಯುಲರ್ ಆಗಿ ಹೆಂಗ್ ನಾವು ಗೂಗಲ್ ಮ್ಯಾಪ್ ನಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಹೇಳ್ತೀವಲ್ಲ, ಉತ್ತರಕ್ಕೆ ಮತ್ತಿಷ್ಟು, ದಕ್ಷಿಣಕ್ಕೆ ಇಷ್ಟು ಅಂತೇಳಿ, ಹಾಗೆ ಈ ಶಕ್ತಿ ಹೇಗೆ ಬರ್ತಾ ಇದೆ, ಯಾವ ಕಡೆಯಿಂದ ಬರ್ತಾ ಇದೆ, ಯಾವ ಮುಖದಿಂದ ಬರ್ತಾ ಇದೆ ಅನ್ನೋದಕ್ಕೆ ನಮ್ಮ ವಚನಕಾರರು ಕೊಟ್ಟಿರುವಂತ ಹೆಸರು ಇದು. ಇದೇ ಫೈನಲ್ ಅಂತ ಅರ್ಥೈಸ್ಕೋಬಾರ್ದು. ಇಲ್ಲಿ ಹೇಳ್ತಾರೆ ಅವರು ಸಜ್ಜೋಜಾತ ಅಥವಾ ಶಿವ ಸಾಧಕ್ಯ. ಇದ್ರ ಜೊತೆಗೆ ಒಂದು ಕಲೆ ಅಂತ ಇರ್ತದೆ, ಒಂದು ಶಕ್ತಿ ಅಂತ ಇರ್ತದೆ. ಈ ಸಜ್ಜೋಜಾತ ಅಥವಾ ಶಿವ ಸಾಧಕ್ಯಕ್ಕೆ ಕಲೆ ಯಾವುದಪ್ಪ ಅಂತಂದ್ರೆ ಶಾಂತ್ಯಾತೀತ ಕಲೆ ಅಂತ ಬರ್ತದೆ. ಅದಕ್ಕಿರುವಂತ ಶಕ್ತಿ ಯಾವುದು ಅಂದ್ರೆ ಪರಾಶಕ್ತಿ. ಇಲ್ಲಿ 5 ಶಕ್ತಿಗಳನ್ನು ಹೇಳ್ತಾರೆ, 5 ಕಲೆಗಳನ್ನು ಹೇಳ್ತಾರೆ, 5 ಸಾಧಕ್ಯಗಳನ್ನು ಹೇಳ್ತಾರೆ, 5 ಶಿವನ ರೂಪಗಳನ್ನು ಹೇಳ್ತಾರೆ. ಇವನ್ನ ಯಾಕೆ ಇಷ್ಟೊಂದು ಸುದೀರ್ಘವಾಗಿ ನಾವು ಅರ್ಥೈಸ್ಕೋಬೇಕಂದ್ರೆ ಮುಂದಿನ ಸಕಿಲದೊಳಗಡೆ ಒಂದೊಂದು ವಿಷಯಕ್ಕೆ ಒಂದೊಂದು ಸಾಧಕ್ಯಗಳನ್ನ ಜೋಡಿಸ್ತಾ ಹೋಗ್ತಾರೆ, ಒಂದೊಂದು ಕಲೆಯನ್ನ ಜೋಡಿಸ್ತಾ ಹೋಗ್ತಾರೆ, ಒಂದೊಂದು ಶಕ್ತಿಯನ್ನ ಜೋಡಿಸ್ತಾ ಹೋಗ್ತಾರೆ. ಆ ಶಕ್ತಿ ಅಂದ್ರೆ ಯಾವುದು, ಕಲೆ ಅಂದ್ರೆ ಯಾವುದು, ಸಾಧಕ್ಯ ಅಂದ್ರೆ ಯಾವುದು, ಇವುಗಳನ್ನು ನಾವು ಕಂಪ್ಲೀಟ್ ಆಗಿ
ಅರ್ಥೈಸ್ಕೊಂಡವಂದ್ರ ಸಕಿಲೆಗಳ ಅರ್ಥೈಸುವಿಕೆ ಸರಳ ಆಗ್ತದೆ. ಆ ಕಾರಣಕ್ಕಾಗಿ ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ ಅಂಥೇಳಿ ಶಿವನ 5 ಮುಖಗಳು ಇವು. ಅದನ್ನೇ ಸಾಧಕ್ಯದೊಳಗ ಹೇಳಬೇಕಾದಾಗ ಶಿವ ಸಾಧಕ್ಯ, ಅಮೂರ್ತಿ ಸಾಧಕ್ಯ, ಮೂರ್ತ ಸಾಧಕ್ಯ, ಕರ್ತೃ ಸಾಧಕ್ಯ, ಕರ್ಮ ಸಾಧಕ್ಯ ಅಂತ ಹೇಳ್ತಾರೆ. ಇವುಗಳ ಬಗ್ಗೆ ನಾವು ಎಷ್ಟು ಡಿಟೇಲ್ ಆಗಿ ಕರ್ಣಹಾಸಿಗೆ ಅಧ್ಯಯನ ಮಾಡುವಾಗ ನಾವೆಲ್ಲ ಓದಿದ್ದೀವಿ. ಕರ್ಣಹಾಸಿಗೆ ಮಾಡುವ ಹೊತ್ತಿನಾಗ ಸಜ್ಜೋಜಾತ ಅಂತಂದ್ರೆ ಪೂರ್ವಕ್ಕಿರೋದು, ವಾಮದೇವ ಅಂದ್ರೆ ಪಶ್ಚಿಮಕ್ಕಿರೋದು, ಅಘೋರ ಅಂತಂದ್ರೆ ದಕ್ಷಿಣ, ತತ್ಪುರುಷ ಅಂದ್ರೆ ಉತ್ತರ, ಈಶಾನ್ಯ ಅನ್ನೋದು ಮೇಲ್ಗಡೆ ಕೆಳಗಡೆ ಭಾಗ. ಈ ರೀತಿಯಾಗಿ ನಾವು ಶಿವನ ಒಂದು ಅಂದ್ರೆ ನಾನು ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಆ ಪ್ರಿಮೇಟಿವ್ ಅಟಮ್ ಏನು ಸ್ಫೋಟ ಆಯ್ತಲ್ಲ, ಸ್ಫೋಟ ಆದಾಗ ಅಲ್ಲಿಂದ ಸಿಡಿದಿರುವಂತ ಶಕ್ತಿ ಯಾವ್ಯಾವ ದಿಕ್ಕಿನೊಳಗಡೆ ಹರಿದು ಬಂತು ಅನ್ನುವಂಥದ್ದನ್ನ ನಮ್ಮ ವಚನಕಾರರು ಅವುಗಳಿಗೆ ಸಾಧಕಗಳು ಅಂತ ಹೇಳ್ತಾರೆ. ಹರಿದು ಬರುದಪ್ಪ ಅಂತಂದ್ರೆ ಒಂದು ಪದಾರ್ಥ ಸುತ್ತುತ್ತೈತಪ್ಪ ಅಂತಂದ ಮೇಲೆ ಆ ಸುತ್ತುವುದರಿಂದ ತನ್ನ ಸುತ್ತಮುತ್ತಲಿರುವಂತ ವಾತಾವರಣವನ್ನ ಆಕರ್ಷಿಸುವಂತ, ಸೆಳೆಯುವಂತ ಶಕ್ತಿ ಆಟೋಮೆಟಿಕ್ ಆಗಿ ಅಲ್ಲಿ ಕ್ರಿಯೇಟ್ ಆಗ್ತದೆ. ಯಾವುದ್ರ ಜೊತೆಗೆ ಯಾವ ಶಕ್ತಿ ಕ್ರಿಯೇಟ್ ಆಯ್ತು ಅನ್ನೋದಕ್ಕೂ ಇಲ್ಲಿ ಹೆಸರು ಕೊಡ್ತಾ ಹೋಗ್ತಾರೆ. ಅಂದ್ರೆ ಶಿವ ಸಾಧಕಿ ಜೊತೆಗೆ ಪರಾಶಕ್ತಿ ಇತ್ತು, ಅಮೂರ್ತ ಸಾಧಕ ಜೊತೆಗೆ ಆದಿಶಕ್ತಿ ಇತ್ತು, ಮೂರ್ತಿ ಸಾಧಕ ಜೊತೆಗೆ ಇಚ್ಛಾಶಕ್ತಿ ಇತ್ತು, ಕರ್ತ ಸಾಧಕ ಜೊತೆಗೆ ಜ್ಞಾನ ಶಕ್ತಿ ಇತ್ತು, ಕರ್ಮ ಸಾಧಕ ಜೊತೆಗೆ ಕ್ರಿಯಾಶಕ್ತಿ. ಹೀಗೆ ಶಿವ ತಾ ಒಬ್ಬನೇ ಆದ್ರೂ ಸಹ ತನ್ನ ಜೊತೆಗೆ ವಿಕಾಸದ ಹಂತದೊಳಗ ವಿವಿಧ ರೀತಿಯಾದಂತಹ ಶಕ್ತಿಯನ್ನು ಸಹ ಸೃಷ್ಟಿ ಆದವು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಹೀಗೆ ಆ ಸಾಧಕ್ಯಗಳ ಜೊತೆಗೆ ಬಂದಾಗ ನಮಗೆ ಏನಾಯ್ತಪ್ಪ ಅಂತಂದ್ರೆ ಪಂಚ ಮಹಾಭೂತಗಳು ಸಹ ಉಗಮಾಗ್ತವು. ಅದ್ರ ಜೊತೆಗೆ ಸೂರ್ಯಚಂದ್ರನ ಸೇರಿಸಿ ಶಿವನಿಗೆ ಅಷ್ಟತನು ಅಂತ ಕರಿತಾ ಹೋಗ್ತಾರೆ. ಇಲ್ಲಿ ಹೇಳ್ತಾರೆ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಆತ್ಮ, ಸೂರ್ಯ ಮತ್ತು ಚಂದ್ರ ಎಂಬ 8 ಘಟಕಗಳಿಂದ ಕೂಡಿದ ದೇಹವನ್ನ ಅಷ್ಟತನು ಅಂತ ಕರೀತಾರೆ. ಇದು ಅಷ್ಟತನು ಅನ್ನುವಂಥದ್ದು ಆ ಮೂಲ ಶಕ್ತಿಗೆ ಕರೆದಿರ್ತಾರಲ್ಲ, ಅದೇ ರೀತಿಯಾಗಿ ಆ ಲಿಂಗಕ್ಕೆ ಹೇಗೆ ಅಷ್ಟತನ ಇದಾವೆ, ಅಂಗಕ್ಕೂ ಅಷ್ಟತನಗಳಿದ್ದಾವೆ ಅಂತ ಹೇಳ್ತಾರೆ. ಅಂದ್ರೆ ಈ ಲಿಂಗ ಅನ್ನುವಂಥದ್ದು, ಆ ಶಿವ ಅನ್ನುವಂಥದ್ದು ಅಷ್ಟ ತತ್ವಗಳಿಂದ ಏನು ಫಾರ್ಮೇಶನ್ ಆಗೈತೆ ಅಥವಾ ಅವನಿಂದ ಅಷ್ಟ ತತ್ವಗಳು ಹೊರಹೊಮ್ಮಿದಾವಲ್ಲ, ಆ ಹೊರಹೊಮ್ಮಿದ ಅಷ್ಟ ತತ್ವಗಳೇ ಅವು ಅಂಗದೊಳಗೂ ಫಲಿತ ಆಗ್ತಾ ಇದ್ದಾವೆ, ಅಂಗದೊಳಗೂ ಅವು ಅಡಗಿದ್ದಾವೆ ಅನ್ನುವಂಥ ಸತ್ಯವನ್ನ ಈ ಸಾಧಕ್ಯಗಳ ಮೂಲಕ ನಾವು ಅರ್ಥಕೊಳ್ಬಹುದು. ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದ್ರೆ ಇಲ್ಲಿ ವಚನಗಳನ್ನ ನಾವು ನೋಡ್ತಾ ಹೋದ್ರೆ ವಚನಗಳಲ್ಲಿ ಸ್ಪಷ್ಟವಾಗಿ ಬರ್ತಾ ಇದೆ. ಕಾಡು ಸಿದ್ದೇಶ್ವರರು ಹೇಳ್ತಾರ ಅವ್ರು, ಬ್ರಹ್ಮಾಂಡವು ಹೇಗೆ ಪುಟ್ಟಿತು ಪೇಳುವೆ ಕೇಳಿರಯ್ಯ, ಆದಿ ಅನಾದಿಯಿಂದ ತತ್ತಲಾದ ನಿರಾಕಾರ ಪರವಸ್ತು, ತನ್ನ ಸ್ವರೂಪವ ತಾನರಿಯದೆ ಅನಂತ ಕಲ್ಪ ಕಲ್ಪಾಂತರ ಇರ್ದು ತನ್ನ ಸ್ವಲೀಲೆಯಿಂದ ತಾನೇ ಜಗತ್ ಸೃಷ್ಟಿ ನಿಮಿತ್ತವಾಗಿ ನೆನವುದೋರಲು ಆ ನೆನವು ನಿರ್ಧಾರವಾಗಿ ಚಿತ್ತೆನಿಸಿತ್ತು. ಈ ವಚನ ಸುದೀರ್ಘದ ಇಲ್ಲಿವರೆಗೆ ನಾವು 3 ದಿವಸದವರೆಗೆ ಈ ಸಾಧಕ್ಯಗಳ ಬಗ್ಗೆ ಏನು ಅಧ್ಯಯನ ಮಾಡಿದೀವಲ್ಲ ಅದೆಲ್ಲವನ್ನು ಸಹ ಅದು ಒಳಗೊಂಡಿರುವಂತ ಒಂದು ವಚನ ಇದೆ. ಈ ಒಂದು ವಚನದ ಆಧಾರದ ಮೇಲೆ ನಾವು ಈ ಸಾಧಕ್ಯಗಳು ಅಥವಾ ಈ ಸೃಷ್ಟಿ ಹೇಗೆ ಉಂಟಾಯ್ತು ಅನ್ನೋದನ್ನ ಅರ್ಥೈಸ್ಕೊಳ್ಬಹುದು. ಇಲ್ಲಿ ಹೇಳ್ತಾರೆ ಅವರು, ಅಖಂಡ ಗೋಳಾಕಾರದ ತೇಜೋಮೂರ್ತಿಯಪ್ಪ ಮಹಾಲಿಂಗವಾಯಿತು. ಆ ಮಹಾಲಿಂಗದಿಂದ ಆತ್ಮ ಜನನ, ಆತ್ಮದಿಂದ ಭಾವ ಪುಟ್ಟಿತ್ತು, ಆ ಭಾವದಿಂದ ಮೋಹ ಪುಟ್ಟಿತ್ತು, ಮೋಹದಿಂದ ಆಶೆ ಎಂದೆಡೆ, ಮನವೆಂದೆಡೆ ಏಕರ್ಥ. ಇಂತಪ್ಪ ಮೋಹದಿಂದ ತ್ರೈಲೋಕ ಮೊದಲಾಗಿ ಚತುರ್ಭುವನಗಳು ಹುಟ್ಟಿದವು. ಆ ಚತುರ್ಭುವನದ ಮಧ್ಯದಲ್ಲಿಯೇ ಇರುವೆ ಮೊದಲು ಆನೆ ಕಡೆಯಾಗಿ 84 ಲಕ್ಷ ಜೀವರಾಶಿಗಳೊಳಗೆ ದೇವ, ದಾನವ, ಮಾನವರು ಮೊದಲಾದ ಹೆಣ್ಣು ಗಂಡು ಸಚರಾಚರಗಳೆಲ್ಲವೂ ಉತ್ಪತ್ತಿಯಾದವು. ಇಂತಿ ಎಲ್ಲವೂ ಪರಶಿವನ ನೆನವು ಮಾತ್ರದಿಂದ ಮರೀಚಿಕಾ ಜಲದಂತೆ ಸುರಚಾಪದಂತೆ ತೋರಿ ತೋರಿ ಅಡಗುವುದಲ್ಲದೆ ನಿಜವಲ್ಲ, ನಿತ್ಯವೆಂದು ತಿಳಿದು ವಿಸರ್ಜಿಸಿ
ಬಿಡುವಾತ ತಾನೇ ಪರಶಿವನೆಂದು ತಿಳಿಯುವುದಯ್ಯ. ಕಾಡಿನೊಳಗಾದ ಶಂಕರ ಪ್ರಿಯ ಚೆನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ. ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಎಂಥ ಒಂದು ವಿಚಾರವನ್ನ ನಮಗೆ ತಿಳಿಸ್ತಾರೆ ಅಂತಂದ್ರೆ, ಅವರು ಇಲ್ಲಿ ಹೇಳುವಂತ ವಚನವನ್ನ ಇಡೀ ಸಾಧಾಕ್ಯಗಳನ್ನೇ ಸೆರೆ ಹಿಡಿದಿರುತ್ತಾ ಹೋಗ್ತಾ ಇದೆ. ಇಲ್ಲಿ ಕಾಡಸಿದ್ದೇಶ್ವರರು ಹೇಳುವಂತ ಈ ವಚನದಲ್ಲಿ ಬ್ರಹ್ಮಾಂಡ ಹೇಗೆ ಹುಟ್ಟಿತು ಅನ್ನೋದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಆದಿ ಅನಾದಿಯಿಂದ ತತ್ತಲಾದ ನಿರಾಕಾರ ಪರವಸ್ತು ನಿರಾಕಾರ ರೂಪದಲ್ಲಿ ಇತ್ತು. ಅದಕ್ಕೆ ಸ್ವಲೀಲೆಯಿಂದ ತಾನೇ ಜಗತ್ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಅಣ್ಣ ಒಂದ್ ನಿಮಿಷ ಸುಮಾರು ಜನ ಯಾರು ಅಡವಪ್ಪ ಅಪ್ಪರು ಮೈಕ್ ಆನ್ ಮಾಡಿದ್ದಾರೆ, ಮತ್ತ ಷಡಕ್ಷರಿ ಅಪ್ಪರು ಮೈಕ್ ಆನ್ ಮಾಡಿದ್ದಾರೆ, ಸುಮಾ ಅಕ್ಕವರು ಮೈಕ್ ಆನ್ ಮಾಡಿದ್ದಾರೆ. ಅದರಿಂದನ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತದ, ಮೈಕ್ ಆಫ್ ಮಾಡ್ಕೊಳ್ರಿ. ಎಲ್ರು ಮೈಕ್ ಆಫ್ ಮಾಡ್ಕೊಂಡ್ರೆ ಅದು ಮನೆನೆಲ್ಲ ಒಂದ್ ಸ್ವಲ್ಪ ಇದಾಗ್ತಿರೋದನ್ನು ಅಲ್ಲಿ ಡಿಸ್ಟರ್ಬೆನ್ಸ್ ಆಗ್ತದ. ಅದ್ ರೆಕಾರ್ಡಿಂಗ್ ಆಗೋದ್ರಿಂದನ ಪ್ರಾಬ್ಲಮ್ ಆಗ್ತದ. ದಯವಿಟ್ಟು ಮೈಕ್ ಆಫ್ ಮಾಡ್ಕೊಳ್ರಿ. ಹೋಸ್ಟ್ ಇದ್ದವರು ಆಫ್ ಮಾಡಬಹುದು ಮೈಕನ್ನ. ಸರಿ, ಇಲ್ಲಿ ಹೇಳ್ತಾರೆ ಅವರು ಬಹಳ ಸ್ಪಷ್ಟವಾಗಿ, ಅಖಂಡ ಗೋಳಾಕಾರ ತೇಜೋಮೂರ್ತಿಯಪ್ಪ ಮಹಾಲಿಂಗವಾಯಿತು. ನಾವು ನೋಡಿದ್ದೀವಿ, ಅನಾದಿ ಆದಿ ನಂತರ ಬರುವಂತಹದ್ದು ಈ ಮಹಾಲಿಂಗ. ಆ ಮಹಾಲಿಂಗದ ಸೇಪನ್ನು ಹೇಳ್ತಾರೆ ಅಖಂಡ ಗೋಳಾಕಾರ. ಎಲ್ಲ ವಚನಕಾರಗಳಿಗೂ ಇದೇ ಪದವನ್ನ ಬಳಸಿದ್ದಾರೆ ಮಹಾಲಿಂಗಕ್ಕೆ. ಅಖಂಡ ಗೋಳಾಕಾರದಲ್ಲೇ ಇದೆ ಮಹಾಲಿಂಗ ಅನ್ನುವಂಥ. ಹಾಗಾಗಿ ಈ ಮಹಾಲಿಂಗದಿಂದ ಆತ್ಮಜನನ ಅಂತ ಹೇಳ್ತಾರೆ. ನಾವು ನೋಡ್ತಾ ಹೋಗ್ತೀವಿ, ಮಹಾಲಿಂಗದಿಂದ ಆತ್ಮಜನನ, ಆತ್ಮದಿಂದ ಭಾವ ಹುಟ್ಟಿತ್ತು, ಭಾವದಿಂದ ಮೋಹ ಹುಟ್ಟಿತ್ತು, ಮೋಹವೆಂದಡೆ ಮಾಯವೆಂದಡೆ ಆಶೆ ಎಂದಡೆ ಮನವೆಂದಡೆ ಏಕ ಅರ್ಥವಾಗಿ ಈ ಮೋಹದಿಂದ ತ್ರೈಲೋಕ ಮೊದಲಾಗಿ ಚತುರ್ದಶ ಭುವನಗಳು ಹುಟ್ಟಿದವು. ಇಲ್ಲಿ ಹೈರಾರ್ಕಿ ಹೇಳ್ತಾ ಹೋಗ್ತಾರೆ ಯಾವ ರೀತಿಯಾಗಿ ಸೃಷ್ಟಿ ಆಯ್ತು ಅಂತೇಳಿ. ಈ ಚತುರ್ದಶ ಭುವನಗಳ ಮಧ್ಯದಲ್ಲಿ ಇರುವೆ ಮೊದಲು ಆನೆ ಕಡೆಯಾಗಿ 84 ಲಕ್ಷ ಜೀವರಾಶಿಗಳು ಹುಟ್ಟಿದವು. ಆಮೇಲೆ ದೇವದಾನವ ಮಾನವರು ಹುಟ್ಟಿದ್ರು, ಗಂಡು ಹೆಣ್ಣು ಸ್ವಚರೆಲ್ಲ ಉತ್ಪತ್ತಿಯಾದವು. ಇಂಥ ಎಲ್ಲವೂ ಸಹ ಪರಶಿವನ ನೆನವು ಮಾತ್ರದಿಂದ ಮರೀಚಿಕಾ ಜಲದಂತೆ ತೋರು ತೋರಿ ಅಡಗುವುದಲ್ಲದೆ ನಿಜವಲ್ಲ, ಮಿಥ್ಯವೆಂದು ತಿಳಿದು ವಿಸರ್ಜಿಸಿ ಬಿಡುವಾತ ತಾನೇ ಪರಶಿವನೆಂಬ ತಿಳಿಯುವುದಯ್ಯ ಕಾಡಿನೊಳಗೆ ಶಂಕರ ಪ್ರಿಯ ಅಂತ. ಹೀಗೆ ಸೃಷ್ಟಿ ಅನ್ನುವಂಥದ್ದು ಉದಯ ಆತಲ್ಲ, ಇದ್ರ ಜೊತೆಗೆ ಸಾಧಾಕ್ಯಗಳು ಒಂದು ಅಂತ ಹೇಳ್ತಾರೆ. ಸರಿ, ಸಾಧಾಕ್ಯಗಳನ್ನ ಯಾವ್ಯಾವು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ಹೇಳ್ತಾರೆ, ಮೊದಲನೇದು ಮಹಾಸಾಧಾಕ್ಯ. ಈ ಮಹಾಸಾಧಾಕ್ಯ ಅಂದ್ರೆ ಏನು? ನಿಖಲ ಶಿವನ ಮಧ್ಯದಲ್ಲಿ ಚಿತ್ ಶಕ್ತಿ ಉದಯವಾದಳು. ಆ ಚಿತ್ ಶಕ್ತಿಯ ಮಧ್ಯದಲ್ಲಿ ಶಾಂತಾತೀತೋತ್ತರೆ ಎಂಬ ಕಳೆ, ಆ ಶಾಂತಾತೀತೋತ್ತರೆ ಕಳೆಯ ಮಧ್ಯದಲ್ಲಿ ಮಹಾಲಿಂಗ, ಆ ಮಹಾಲಿಂಗದ ಮಧ್ಯದಲ್ಲಿ ನಿರ್ಮುಕ್ತ ಸಾಧಾಕ್ಯ, ಅಥವಾ ಆ ನಿರ್ಮುಕ್ತ ಸಾಧಾಕ್ಯದ ಮಧ್ಯದಲ್ಲಿ ಪಶುಪತಿ ಎಂಬ ಕಲಾಮೂರ್ತಿ, ಆ ಪಶುಪತಿ ಎಂಬ ಕಲಾಮೂರ್ತಿಯ ಮಧ್ಯದಲ್ಲಿ ಶಿವನೆಂಬ ಐಕ್ಯನು, ಆ ಶಿವನೆಂಬ ಐಕ್ಯನ ಮಧ್ಯದಲ್ಲಿ ಆತ್ಮನು. ಇಂತು ಮಹಾಸಾಧಾಕ್ಯದ ಸೃಷ್ಟಿ. ಈ ವಚನವನ್ನ ನಾವು ನೋಡ್ತಾ ಹೋದ್ರೆ ತೋಟಲೇಶಲಿಂಗ ಸಿದ್ಧಲಿಂಗ ಇತಿಗಳ ಈ ವಚನದಲ್ಲಿ ಸಾಧಾಕ್ಯಗಳನ್ನು ಹೇಳ್ತಾ ಹೋಗ್ತಾರೆ. ಇಲ್ಲಿಂದ ನಮ್ಮ ಒಂದು ಸಖಿಲೆಗಳ ಪಯಣ ಪ್ರಾರಂಭ ಆಯ್ತು. ಸಖಿಲೆಗಳು ಅಂತಂದ್ರೆ ಬೆಸುಗೆಯ ಕೊಂಡಿ ಅಂತ ನಾವು ಮೊದಲೇ ಹೇಳಿದ್ವಿ. ಇಲ್ಲಿ ಅಂಗ ಮತ್ತು ಲಿಂಗ ಯಾವ ರೀತಿ ಹುಟ್ಕೊಂಡು ಅನ್ನೋದನ್ನ ನಾವು ಈ ಸೃಷ್ಟಿಯ ಒಂದು ಉಗಮದ ವಿಚಾರವಾಗಿ ಅರ್ಥೈಸ್ಕೊಂಡಿವಲ್ಲ. ಇನ್ನು ಒಂದಕ್ಕೊಂದು ಹೆಂಗ ಲಿಂಕ್ಗಳು ಬರ್ತಾವ, ಹೆಂಗ ಸಂಬಂಧಗಳು ಬರ್ತಾವು, ಆ ಸಂಬಂಧಗಳೇ ಸಖಿಲೆಗಳು. ಇಲ್ಲಿ ಸಖಿಲೆಗಳು ಪ್ರಾರಂಭವಾಯಿತು. ಹೇಳ್ತಾರೆ ಅವರು, ನಿಖಲ ಶಿವನ ಮಧ್ಯದಲ್ಲಿ ಚಿತ್ ಶಕ್ತಿ ಉದಯವಾದಳು. ಇಲ್ಲಿ ಒಂದು ಶಿವನ ಮುಖ, ಅಲ್ಲಿ ಒಂದು ಶಕ್ತಿ, ಚಿತ್ ಶಕ್ತಿ ಉದಯವಾದವಳು. ಎಲ್ಲಿ? ನಿಖಲ ಲಿಂಗ ಅಂತಿತ್ತಲ್ಲ ಅಲ್ಲಿ. ಚಿತ್ ಶಕ್ತಿ ಅಂತಂದ್ರೆ, ಚಿತ್ ಅಂತಂದ್ರೆ ಅದು ವಿಚಾರಗಳ ಸಂಗ್ರಹ,
ಸೃಷ್ಟಿ ಮಾಡಬೇಕು ನಾನು ಅನ್ನುವಂಥ ಒಂದು ಪ್ರಾರಂಭದ ವಿಚಾರಕ ಶಕ್ತಿನೇ ಚಿತ್ ಶಕ್ತಿ. ಆ ಚಿತ್ ಶಕ್ತಿ ಪ್ರಕಟ ಆಗ್ಬೇಕಾದ್ರೆ ಅದಕ್ಕೊಂದು ಮುಖ ಬೇಕಲ್ಲ, ಆ ಮುಖಕ್ಕೆ ಮಹಾಸಾಧಕ್ಯ ಅಂತ ಕರೆದ್ರು. ಅದು ಕಳೆಗಳ ಮೂಲಕ ಹೊರ ಹೊಮ್ಮುತ್ತದೆ. ಅಂದ್ರೆ ಅದು ಕಳೆಗಳು ಯಾವ್ದು ಕಳೆ ಅಂತಾರಲ್ಲಿ ಶಾಂತಾತೀತೋತ್ತರ ಕಳೆ, ಅದು ಮಹಾಲಿಂಗದ ಮಧ್ಯದಲ್ಲಿ ಉಂಟಾಯ್ತು ಅಂತ ಹೇಳ್ತಾರೆ. ಹೀಗೆ ಇದಕ್ಕ ಮಹಾಸಾಧಕ್ಯ, ಮಹಾಲಿಂಗದ ಮಧ್ಯದಿಂದ ಉಂಟಾಗಿರೋದಕ್ಕೆ ಮಹಾಸಾಧಕ್ಯ. ಇನ್ನು ಶಿವಸಾಧಕ್ಯ ಅಂತಂದ್ರೆ ಏನು? ಆ ನಿಖಲ ಶಿವನ ಮಧ್ಯದಲ್ಲಿ ಪರಾಶಕ್ತಿ, ಹಿಂದಿನ ಕಡೆ ನೋಡಿದಾಗ ಚಿತ್ ಶಕ್ತಿ, ಇಲ್ಲಿ ಪರಾಶಕ್ತಿ. ಆ ಪರಾಶಕ್ತಿಯ ಮಧ್ಯದಲ್ಲಿ ಶಾಂತ್ಯಾತೀತ ಎಂಬ ಕಳೆ, ಇಲ್ಲಿ ಚಿತ್ ಶಕ್ತಿಯ ಮಧ್ಯದಲ್ಲಿ ಶಾಂತ್ಯಾತೀತೋತ್ತರ ಎಂಬ ಕಳೆ. ನೋಡಿ, ಒಂದಕ್ಕೊಂದು ಕಂಪೇರ್ ಮಾಡ್ತಾ ಹೋಗೋಣ. ಯಾಕಂದ್ರೆ ಇದು ಸಕಿಲೆಗಳು ಅಂದ್ರೆ ಹೀಗೆ, ಇದು ಒಂದಕ್ಕೊಂದು ಕೊಂಡಿ ರೂಪದಲ್ಲಿ ಬೆಸಿಗೆ ಮಾಡ್ತಾ ಹೋಗ್ತವೆ. ಇಲ್ಲಿ ಶಾಂತ್ಯಾತೀತ ಕಲೆಗಳ ಮಧ್ಯದಲ್ಲಿ ಉಗಯಿಸುವಂತ ಲಿಂಗ ಪ್ರಸಾದ ಲಿಂಗ, ಇಲ್ಲಿ ಮಹಾಲಿಂಗ. ಪ್ರಸಾದ ಲಿಂಗದ ಮಧ್ಯದಲ್ಲಿ ಶಿವ ಸಾಧಕ್ಯ, ಇಲ್ಲಿ ಮಹಾಲಿಂಗದ ಮಧ್ಯದಲ್ಲಿ ನಿರ್ಮುಕ್ತ ಸಾಧಕ್ಯ. ಆ ಶಿವನ ಸಾಧಾಕ್ಯದ ಮಧ್ಯದಲ್ಲಿ ಮಹಾದೇವನೆಂಬ ಕಳಾಮೂರ್ತಿ, ಇಲ್ಲಿ ಪಶುಪತಿ ಎಂಬ ಕಳಾಮೂರ್ತಿ. ನೋಡೋಣ ಒಂದೊಂದು ಅರ್ಥ. ಪಶುಪತಿ ಯಾರು, ಮಹಾದೇವ ಯಾರು ನಂತರ ನೋಡೋಣ. ಈಗ 5 ಸಾಧಕ್ಯಗಳು ಮುಗಿದ ಮೇಲೆ ಒಂದು ಚಾರ್ಟ್ ಬರುತ್ತೆ, ಆ ಚಾರ್ಟ್ನೊಳಗಡೆ ನಾವು ಒಂದು ಚರ್ಚೆ ಮಾಡೋಣ. ಈ ಮಹಾದೇವನೆಂಬ ಕಲಾಮೂರ್ತಿಯ ಮಧ್ಯದಲ್ಲಿ ಕ್ಷೇತ್ರಜ್ಞನೆಂಬ ಶರಣ, ಇಲ್ಲಿ ಶರಣ ಅಂದ ತಕ್ಷಣ ವ್ಯಕ್ತಿ ಅಂತ ನಾವು ಹೋಗ್ಬಾರ್ದು. ಈ ಶರಣ ಅನ್ನುವಂಥ ಪದವನ್ನ ವಚನಕಾರರು ಬಹಳಷ್ಟು ಕಡೆ ಆದಿಯಲ್ಲಿ ಉದಯಿಸಿದನೊಬ್ಬ ಶರಣ ಅಂತ ಹೇಳ್ತಾರೆ. ಉದಯಿಸಿದನೊಬ್ಬ ಶರಣ ಅಂದ ತಕ್ಷಣ ವ್ಯಕ್ತಿ ಅಂತಲ್ಲ, ಅಲ್ಲಿಂದ ಸೃಷ್ಟಿಗೆ ಪ್ರಾರಂಭವಾಗಿರುವಂತಹ ಎಲ್ಲ ಮಟೀರಿಯಲ್ಸ್ಗಳನ್ನ ಒಳಗೊಂಡಿರುವಂತ ಒಂದು ಚೇತನ ಅದು. ಈ ಭೂಮಿ ಮೇಲೆ ಅಥವಾ ಈ ಸೃಷ್ಟಿ ಒಳಗಡೆ ಜೀವಿಗಳು ಉಂಟಾಗೋದಕ್ಕೆ ಜೀವ ಕಣಗಳನ್ನು ಸಂಗ್ರಹಿಸಿರುವಂತ ಶಕ್ತಿ ಅದು ಶರಣ ಅನ್ನುವಂಥದ್ದು. ಅದನ್ನ ಹೇಳ್ತಾರೆ, ಆದಿಯಲ್ಲಿ ಉದಯಿಸಿದನೊಬ್ಬ ಶರಣ, ಶರಣನಿಂದ ಎಲ್ಲವೂ ಆಯಿತು ಅಂತ. ಆ ಶರಣ ಅನ್ನುವಂಥ ಪದವನ್ನ ನಾವು ಸಾಮಾನ್ಯವಾಗಿ ವ್ಯಕ್ತಿಗತವಾಗಿ ಬಳಸಬಾರ್ದು. ಆ ಶರಣನ ಮಧ್ಯದಲ್ಲಿ ಸದಾಶಿವನು, ಆ ಸದಾಶಿವನ ಮಧ್ಯದಲ್ಲಿ ಆಕಾಶ, ಇಂತು ಶಿವ ಸಾಧಕ್ಯ ಸೃಷ್ಟಿ. ಈಗ ಆಕಾಶ ಉಂಟಾಯ್ತು. ಇನ್ನು ಆಕಾಶದಿಂದ ನೆಕ್ಸ್ಟ್ ಬರುವಂಥದ್ದು ಯಾವುದು? ವಾಯು. ಇನ್ನು ವಾಯು ಆಕಾಶಕ್ಕೆ ಶಿವ ಸಾಧಕ್ಯ. ಪಂಚಮಹಾಭೂತಗಳು ಸಹ ಇದರ ಜೊತೆಗಿನ ಉದ್ಯಮ ಆಗುವಂತು ಅನ್ನೋದನ್ನ ಹೇಳುವಂತಹದ್ದೇ ಪಂಚ ಸಾಧಕ್ಯಗಳ ಉತ್ಪತ್ತಿಯ ಒಂದು ಅಧ್ಯಾಯದ ಪ್ರಮುಖ ಆಶಯ. ನಾವು ಅರ್ಥೈಸ್ಕೊಳ್ಬೇಕು. ಈ ಪಂಚಮಹಾಭೂತಗಳು ನಾವೇನು ಹೇಳ್ತೀವಿ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಇವೆಲ್ಲ ಯಾವ ರೀತಿಯಾಗಿ ಉಗಮ ಆದವು ಅನ್ನೋದನ್ನ ಇಷ್ಟು ಡಿಟೇಲ್ ಆಗಿ ವಚನಗಳೊಳಗ ಸಿಗುತ್ತಲ್ಲ, ಇವತ್ತು ವಿಜ್ಞಾನಿಗಳು ಸಹ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಇಷ್ಟು ಬೃಹದಾಕಾರವಾಗಿರುವಂತ ಭೂಮಿ, ಭೂಮಿಗಿಂತಲೂ ಮಿಗಿಲಾಗಿರುವಂತ ಗ್ರಹಗಳು, ಇಂತಿಂತ ದೊಡ್ಡ ಗ್ರಹಗಳು, ಅವುಗಳನ್ನೆಲ್ಲವನ್ನು ಒಳಗೊಂಡಿರುವಂತ ಮಿಗಿಲಾಗಿರುವಂತಹದ್ದು ನಕ್ಷತ್ರಗಳು, ನಕ್ಷತ್ರಗಳ ಸಮೂಹವನ್ನು ಒಳಗೊಂಡಿರುವಂತ ಗ್ಯಾಲಾಕ್ಸಿಗಳು. ಇವುಗಳೆಲ್ಲ ದ್ರವ್ಯ ಎಲ್ಲಿಂದ ಬಂತು? ಇಷ್ಟು ದೊಡ್ಡ ಪ್ರಮಾಣ ದ್ರವ್ಯ ಹೇಳ್ತಾ ಹೋಗ್ತಾರೆ. ಇವೆಲ್ಲವೂ ಸಹ ಒಂದೇ ಒಂದು ಅಣುವಿನೊಳಗಿತ್ತು. ಆದಿ ಮೂಲ ಪರಮಾಣು, ಪ್ರಿಮಿಟಿವ್ ಅಟಮ್ ಅಂತೇಳಿ. ಆ ಅಣುವರ ಎಲ್ಲಿಂದ ಬಂತು? ಇದು ವಿಜ್ಞಾನಿಗಳು ಇವತ್ತಿಗೆ ಪ್ರಶ್ನಿಸಿ ಅದರ ಕಡೆಗೆ ಅನ್ವೇಷಣೆ ಮಾಡ್ತಾ ಇರುವಂತ ವಿಚಾರಗಳು. ಆದ್ರೆ ಇವುಗಳು ಎಲ್ಲವಕ್ಕೂ ಆಚೆ ಹೋಗಿ ಆದಿ ಅನಾದಿ ರೂಪಕ್ಕೆ ನಮ್ಮ ಶರಣರು ವಿಚಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅನಾದಿಯಿಂದ ಆದಿಯಿಂದ ಮಹಾಲಿಂಗದಿಂದ ಪಂಚಮಹಾಭೂತಗಳು ಯಾವ ರೀತಿಯಾಗಿ ಕ್ರಮಬದ್ಧವಾಗಿ ಉದಯ ಆದವು ಅನ್ನೋದನ್ನ ಹೇಳ್ತಾ ಹೇಳ್ತಾ ಆ ಪಂಚಮಹಾಭೂತಗಳ ಜೊತೆಗೆ ಶಕ್ತಿಗಳು ಯಾವ ರೀತಿಯಾಗಿ ಉಗಮ ಆದವು, ಶಕ್ತಿಗಳ ಜೊತೆಗೆ ಮುಖಗಳು ಅಂದ್ರೆ ಸಾಧಕ್ಯಗಳು ಯಾವ್ಯಾವ ಇದ್ದವು, ಇವೆಲ್ಲವನ್ನು ನಾವು ವೈಜ್ಞಾನಿಕವಾಗಿ ಅಧ್ಯಯನಕ್ಕೆ ಒಳಪಡಿಸಿದ್ರೆ ಈ ಸಾಧಕ್ಯಗಳು ಅನ್ನೋದಕ್ಕೆ ನಮ್ಮ ಖಗೋಳ ವಿಜ್ಞಾನಿಗಳು ಬೇರೆ ಒಂದು ಅರ್ಥ ಕೊಟ್ಟು ಈಗ ಸಂಶೋಧನೆ ಮಾಡ್ತಾ ಇರ್ಬೋದು. ಸೂರ್ಯನೇ ದೊಡ್ಡದು ಅನ್ನುವಂತ ಕಾಲಘಟ್ಟದಲ್ಲಿ ಅದರ ಆಚೆ ಥಿಂಕ್ ಮಾಡಿದ್ದಾರೆ, ಅದರ ಆಚೆ ವಿಚಾರ ಮಾಡಿದ್ದಾರೆ ನಮ್ಮ ಶರಣರು. ಅದು ಅದ್ಭುತವಾದಂತ ಒಂದು ವಿಚಾರ. ಇದನ್ನ ನಾವು ಜಗತ್ತಿಗೆ ತಿಳಿಸ್ಕೊಡ್ಬೇಕಾಗೈತಿ ಇವತ್ತು.
ನಾವು ಇನ್ನೂ ಅವ್ರು ಟಂಕಿಸಿರುವಂತಹ ಪದಗಳ ಅರ್ಥದೊಳಗನೇ ಮುಳುಗಿದ್ದೀವಿ. ನಿಖಲ ಶಿವನ ಮಧ್ಯದಲ್ಲಿ ಪರಾಶಕ್ತಿ, ಪರಾಶಕ್ತಿಯ ಮಧ್ಯದಲ್ಲಿ ಶಾಂತ್ಯಾತೀತ ಕಳೆ, ಶಾಂತ್ಯಾತೀತ ಕಳೆಯ ಮಧ್ಯದಲ್ಲಿ ಪ್ರಸಾದಲಿಂಗ, ಪ್ರಸಾದಲಿಂಗದ ಮಧ್ಯದಲ್ಲಿ ಶಿವಸಾಧಕ್ಯ, ಶಿವಸಾಧಕ್ಯದ ಮಧ್ಯದಲ್ಲಿ ಮಹಾದೇವನೆಂಬ ಕಳಾಮೂರ್ತಿ, ಮಹಾದೇವನೆಂಬ ಕಳಾಮೂರ್ತಿಯ ಮಧ್ಯದಲ್ಲಿ ಕ್ಷೇತ್ರಜ್ಞನೆಂಬ ಶರಣ, ಆ ಶರಣನ ಮಧ್ಯದಲ್ಲಿ ಸದಾಶಿವನು, ಸದಾಶಿವನ ಮಧ್ಯದಲ್ಲಿ ಆಕಾಶ, ಇಂತು ಸದಾಶಿವ ಸಾಧಕ್ಯ ಸೃಷ್ಟಿ ಅಂತ ಹೇಳ್ತಾರೆ. ಹೀಗೆ ಒಂದೊಂದು ಸಾಧಕ್ಯಗಳನ್ನ ವಿವರಿಸ್ತಾ ಯಾವ ರೀತಿಯಾಗಿ ಪಂಚಮಹಾಭೂತಗಳು ಉಂಟಾದವು. ಆಕಾಶ ಉಂಟಾಗಿದ್ದು ಹೇಳಿದ್ರು, ಇನ್ನು ವಾಯು ಉಂಟಾಗಿದ್ದು ಹೇಳ್ತಾರೆ ಅಮೂರ್ತ ಸಾಧಕ್ಯದ ಮೂಲಕ. ಆ ನಿಖಲ ಶಿವನ ಮಧ್ಯದಲ್ಲಿ ಆದಿಶಕ್ತಿ, ಆದಿಶಕ್ತಿಯ ಮಧ್ಯದಲ್ಲಿ ಶಾಂತಿ ಎಂಬ ಕಳೆ, ಶಾಂತಿ ಎಂಬ ಕಳೆಯ ಮಧ್ಯದಲ್ಲಿ ಜಂಗಮಲಿಂಗ, ಜಂಗಮಲಿಂಗದ ಮಧ್ಯದಲ್ಲಿ ಅಮೂರ್ತಿ ಸಾಧಕ್ಯ, ಅಮೂರ್ತಿ ಸಾಧಕ್ಯದ ಮಧ್ಯದಲ್ಲಿ ಭೀಮೇಶ್ವರನೆಂಬ ಕಳಾಮೂರ್ತಿ, ಭೀಮೇಶ್ವರೆಂಬ ಕಳಾಮೂರ್ತಿ ಮಧ್ಯದಲ್ಲಿ ಕರ್ತಾರನೆಂಬ ಪ್ರಾಣಲಿಂಗಿ, ಆ ಕರ್ತಾರನೆಂಬ ಪ್ರಾಣಲಿಂಗಿಯ ಮಧ್ಯದಲ್ಲಿ ಈಶ್ವರ, ಆ ಈಶ್ವರನ ಮಧ್ಯದಲ್ಲಿ ವಾಯು, ಇಂತು ಅಮೂರ್ತ ಸಾಧಕ್ಯದ ಸೃಷ್ಟಿ. ನೋಡ್ರಿ, ಇಲ್ಲಿ ಬಳಸಿರುವಂತ ಪದಗಳು ಅಮೂರ್ತ ಅಂತ ಬರ್ತದೆ, ಮೂರ್ತಿ ಇರ್ಲಾರ್ದಂತಹದ್ದು. ಅದ್ರದಕ್ಕ ಸಾಂಕೇತಿಕವಾಗಿ ಹೇಳ್ತಾರೆ, ಅದರಿಂದ ಏನ್ ಹುಟ್ಟೈತಿ? ವಾಯು ಹುಟ್ಟೈತಿ. ವಾಯುವನ್ನು ನಾವು ಮೂರ್ತಿ ರೂಪದಾಗ ಇಟ್ಟು ನೋಡಕ್ ಆಗುತ್ತಾ? ಆಗೋದಿಲ್ಲ. ಹಾಗಾಗಿ ಅಮೂರ್ತಿ ಸಾಧಕದಿಂದ ಬೈ ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರೆ ಪಂಚಮಹಾಭೂತದೊಳಗ ಅದು ವಾಯು. ಹೀಗೆ ಪ್ರತಿ ಪದವನ್ನು ನಾವು ಅರ್ಥೈಸ್ತಾ ಹೋದ್ರೆ ಇದೇ ಸಕಿಲ, ಇದೇ ನಮಗೆ ಆ ವಚನಕಾರರು ಕೊಟ್ಟಿರುವಂತ ಜ್ಞಾನವನ್ನ ಅರಿತುಕೊಳ್ಳೋದಕ್ಕಿರುವಂತ ಮಾರ್ಗ. ಹೀಗೆ ಇಲ್ಲಿ ಈಶ್ವರ ಅಂತ ಒಂದು ಪದವನ್ನ ಬಳಸಿದ್ರು. ಪ್ರಾಣಲಿಂಗಿಯ ಮಧ್ಯದಲ್ಲಿ ಈಶ್ವರ. ನಾವು ಈಶ್ವರ ಅಂತ ತಕ್ಷಣ ಕೊರಳಲ್ಲಿಗೆ ಹಾವು ಸುತ್ತಕೊಂಡು ತಲೆ ಮ್ಯಾಗ ಒಂದು ಗಂಗೆಯನ್ನು ಇಟ್ಕೊಂಡಿರುವಂತವನು ಈಶ್ವರ ಅಂತಲ್ಲ. ನಾವು ಆ ಒಂದು ಈಶ್ವರ ತತ್ವವನ್ನ ಅರ್ಥೈಸ್ಕೊಳ್ಳೋದಕ್ಕ ನಾವು ಪ್ರಕಟ ಮಾಡಿರುವಂತ, ನಾವು ಚಿತ್ರಿಸಿರುವಂತ ಕಾಲ್ಪನಿಕ ಚಿತ್ರಣ ಅದು ಅಷ್ಟೇ. ಆ ಚಿತ್ರಣಕ್ಕೊಂದು ಅರ್ಥ ಬೇರೆನೇ ಇದೆ. ಹಾಗೆ ಮುಂದೆ ಬರುವಂತಹದ್ದು ಮೂರ್ತಿ ಸಾಧಕ್ಯ. ಇಲ್ಲಿ ವಾಯುವಿಗೆ ಮೂರ್ತಿ ಇಲ್ಲ ಅಂದ್ರೆ ನಾವು ನಮ್ಗೆ ಗೋಚರಿಸುವುದಿಲ್ಲ. ಇನ್ ನೆಕ್ಸ್ಟ್ ಗೋಚರಿಸುವಂತ ಒಂದು ಪಂಚಮಹಾಭೂತ ಐತಲ್ಲ, ಆಕಾಶ ಇತ್ತು, ಅದ ನಂತರ ವಾಯು ಬಂತು, ವಾಯು ನಂತರ ಬರೋದು ಅಗ್ನಿ. ಹಾಗಾಗಿ ಅಗ್ನಿ ನಮಗೆ ಗೋಚರಿಸ್ತದೆ, ಅದಕ್ಕೋಸ್ಕರ ಅದಕ್ಕೆ ಮೂರ್ತಿ ಸಾಧಕ್ಯ ಅಂತ ಕರೆದು. ಅಗ್ನಿ ಅಂತಂದ್ರೆ ಅದು ಸಂಕೇತ ಏನಪ್ಪಾ ಅಂತಂದ್ರೆ ಉರಿಯುವಂಥದ್ದು. ಉರಿಗಣ್ಣನಾಗಿ ಇರುವಂತವ ಯಾರು? ರುದ್ರ. ಅದಕ್ಕಿಲ್ಲ ರುದ್ರ ಅಂತ ಹೇಳ್ತಾರೆ. ಹೀಗೆ ಒಂದಕ್ಕೊಂದು ಬಹಳ ಯಾವ ರೀತಿಯಾಗಿ ಅದನ್ನು ಒಂದಕ್ಕೊಂದು ಜೋಡಿಸ್ತಾ ಹೋಗ್ತಾರಂದ್ರೆ ಆ ಪದಗಳೇ ಆ ಒಂದು ಸಾಧಕ್ಯದ ಅರ್ಥವನ್ನ ಹೇಳ್ತಾ ಹೋಗ್ತಾರೆ, ಹೇಳ್ತಾರೆ. ಮತ್ತೆ ಆ ಮೂಲ ಆ ನಿಖಲ ಲಿಂಗಲಿಂದ ಪ್ರಾರಂಭ ಮಾಡ್ತಾರ ಅವರು. ಆ ನಿಖಲ ಶಿವನ ಮಧ್ಯದಲ್ಲಿ ಇಚ್ಛಾಶಕ್ತಿ ಅಂದ್ರೆ ಪ್ರಕಟ ಮಾಡಬೇಕು ಅನ್ನುವಂಥದ್ದು. ಆ ಇಚ್ಛಾಶಕ್ತಿಯ ಮಧ್ಯದಲ್ಲಿ ವಿದ್ಯೆ ಎಂಬ ಕಲೆ, ಆ ವಿದ್ಯೆ ಎಂಬ ಕಲೆಯ ಮಧ್ಯದಲ್ಲಿ ಮೂರ್ತಿ ಸಾಧಕ್ಯ, ಆ ಮೂರ್ತಿ ಸಾಧಕ್ಯದ ಮಧ್ಯದಲ್ಲಿ ಮಹಾರುದ್ರನೆಂಬ ಕಳಾಮೂರ್ತಿ. ಮಹಾರುದ್ರ ಅಂತ ಮಹಾ ಅಂತ ಮಹಾಲಿಂಗಕ್ಕೆ ಬರ್ತದೆ, ರುದ್ರ ಅಂತಂದ್ರೆ ಅಲ್ಲಿಂದ ಅಗ್ನಿ ಹೊರಬಂತದ ಅನ್ನುವಂಥದ್ದು. ಆ ಮಹಾರುದ್ರನೆಂಬ ಕಳಾಮೂರ್ತಿಯ ಮಧ್ಯದಲ್ಲಿ ಭಾವನೆಂಬ ಪ್ರಸಾದಿ, ಆ ಭಾವನೆಂಬ ಪ್ರಸಾದಿಯ ಮಧ್ಯದಲ್ಲಿ ರುದ್ರನು, ಆ ರುದ್ರನ ಮಧ್ಯದಲ್ಲಿ ಅಗ್ನಿ, ಇಂತು ಮೂರ್ತಿ ಸಾಧಕ್ಯದ ಉಗಮ ಅಂತ ಹೇಳ್ತಾರೆ. ಅರ್ಥ ನೋಡ್ರಿ, ಎಷ್ಟು ನಮ್ಮ ಶರಣರು ವಿಚಾರ ಮಾಡಿಕೊಂಡು ಈ ಸೃಷ್ಟಿಯ ಉಗಮವನ್ನ, ಸೃಷ್ಟಿಯ ರಹಸ್ಯವನ್ನ ಅಷ್ಟೊಂದು ವೈಚಾರಿಕವಾಗಿ ಭೇದಿಸಿದ್ದಾರ ಅನ್ನೋದಕ್ಕೆ ಅವ್ರು ಕೊಟ್ಟಂತ ಈ ವಚನಗಳ ಸಾಕ್ಷಿ. ಹೀಗೆ ಸಾಧಕ್ಯಗಳನ್ನ ಎಲ್ಲವನ್ನು ಸೇರಿಸಿ ಈ ಕಡೆ ಹೇಳ್ತಾರೆ, ಅನಾದಿ ಪರಶಿವ ತತ್ವದಿಂದ ಚಿತ್ತು ಉದಯವಾಯಿತು. ಆ ನಿರ್ಮಲ ಚಿತ್ತು ಮಹಾಜ್ಞಾನ ಚಿತ್ ಸ್ವರೂಪವೇ ಬಸವಣ್ಣ ನೋಡ. ಆ ಬಸವಣ್ಣನಿಂದ ನಾದ ಬಿಂದು ಕಳೆ, ಆ ನಾದ ಬಿಂದು ಕಳೆ ಸಮರಸವಾಗಿ ಅಖಂಡ ಪರಿಪೂರ್ಣ ಗೋಳಾಕಾರ ತೇಜೋಮೂರ್ತಿ ಲಿಂಗ ಸ್ವರೂಪವಾಯಿತು ನೋಡ. ಇದು ಕಾರಣ ಅನಾದಿ ಶರಣ ಆದಿ ಲಿಂಗವೆಂಬೆ. ಬಸವಣ್ಣನಿಂದ ಲಿಂಗವಾದ ಕಾರಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಈ ವಚನವನ್ನು ನಾವು ಯಾಕೆ ಪಂಚ ಸಾಧಕ್ಯಗಳೊಳಗೆ ಅರ್ಥೈಸ್ಕೋಬೇಕಂದ್ರೆ ಇಲ್ಲಿ ಒಂದು ಪದವನ್ನು ಬಳಸ್ತಾರೆ. ಇಲ್ಲಿ ಅನಾದಿ ಪರಶಿವ ತತ್ವದಿಂದ ಚಿತ್ ಉದಯ ಆಯ್ತು ಅಂತೇಳಿ ನೋಡ್ತಾ ಬಂದಿವಿ. ಆ ನಿರ್ಮಲ ಮಹಾಜ್ಞಾನ ಚಿತ್ ಸ್ವರೂಪವೇ ಬಸವಣ್ಣ. ಅಂದ್ರೆ ನಾವು ಬಸವಣ್ಣ ಅನ್ನುವಂತ ಒಬ್ಬ ವ್ಯಕ್ತಿ ಅಂತ ನೋಡುವಂಗಿಲ್ಲ. ಇಲ್ಲಿ ಎಲ್ಲಾ ಶರಣರು
ಈ ಬಸವಣ್ಣ ಅನ್ನುವಂತ ವ್ಯಕ್ತಿ ಆ ಮೂಲ ಚಿತ್ತನೆ ವ್ಯಕ್ತಿ ರೂಪದಲ್ಲಿ ಭೂಮಿಗೆ ಬಂತು ಅಂತೇಳಿ ನಂಬಿದ್ರು ಅಲ್ಲ, ಅದು ಹಾಗೆ ಆಗಿತ್ತು. ಯಾಕಂದ್ರೆ ಎಲ್ಲ ಜ್ಞಾನವನ್ನ ತನ್ನೊಳಗೆ ಇಂಬಿಟ್ಕೊಂಡು ಬಸವಣ್ಣವರು ಕಲ್ಯಾಣದೊಳಗ ಎಲ್ಲರಿಗೂ ಸಹ ಈ ಜ್ಞಾನವನ್ನು ಕೊಟ್ರು. ಅದಕ್ಕೆ ಆ ಚಿತ್ ಸ್ವರೂಪ ಏನಿದೆಲ್ಲ, ಅಲ್ಲಿಂದ ನಾದ ಬಿಂದು ಕಳೆ ಉಂಟಾಯ್ತು ಅಂತ ಹೇಳ್ತೀವಲ್ಲ, ಆ ಬಸವಣ್ಣನಿಂದನೇ ನಾದ ಬಿಂದು ಕಳೆ ಆದವು ಅಂತ. ಆ ಚಿತ್ ಶಕ್ತಿಗೆನೇ ಬಸವಣ್ಣ ಅಂತ ಅಂದ್ಮೇಲೆ ಇಲ್ಲಿ ಹೇಳ್ತಾರದ ಅನಾದಿ ಶರಣ ಆದಿ ಲಿಂಗವೆಂದೆಂಬೆ, ಬಸವಣ್ಣನಿಂದ ಲಿಂಗವಾದ ಕಾರಣ. ಹಾಗಾಗಿ ಬಸವಣ್ಣನವರು ನಮ್ಮ ಎದುರಿಗೆ ವ್ಯಕ್ತಿ ರೂಪದಲ್ಲ, ಅವರು ಲಿಂಗ ರೂಪದಾಗಿ ಲಿಂಗ ಸ್ವರೂಪದಾಗಿದ್ರು ಅಂತೇಳಿ ನಾವು ಈ ಸಾಧಕೆಗಳ ಮೂಲಕ ಬಸವಣ್ಣನವರನ್ನ ಅರ್ಥೈಸ್ಕೋಬೇಕಾಗ್ತೈತಿ. ಹಾಗೆ ಕರ್ತೃ ಸಾಧ್ಯಕ್ಕೆ ಅಂದ್ರೆ ಮುಂದೆ ಅಪ್ಪು ಹುಟ್ಟಬೇಕಲ್ಲ. ಈಗಾಗಲೇ ಅಗ್ನಿವರೆಗೆ ಬಂದೇವು ನಾವು. ಆಕಾಶದಿಂದ ವಾಯು, ವಾಯು ನಂತರ ಅಗ್ನಿ, ಅಗ್ನಿಯಾಗಿಂದ ಅಪ್ಪು ಬರ್ಬೇಕು. ಅಪ್ಪು ಬರ್ಬೇಕಾದ್ರೆ ಕರ್ತೃ ಸಾಧಕ್ಕೆ ಬರ್ತೈತಿ. ಕರ್ತೃ ಅಂತಂದ್ರೆ ಕ್ರಿಯೆ ಮಾಡೋದಕ್ಕೆ ಸಿದ್ಧನಾಗಿರುವಂತ ವ್ಯಕ್ತಿ. ಏನು ಕ್ರಿಯೆ ಆಗ್ಬೇಕಾಗಿದೆ ಇಲ್ಲಿ? ಜೀವಿಗಳು ಕ್ರಿಯೆ ಆಗ್ಬೇಕಾಗಿದೆ, ಜೀವಿಗಳು ಉಗಮ ಆಗ್ಬೇಕಾಗಿದೆ. ಜೀವಿಗಳು ಎಲ್ಲಿಂದ ಉಗಮ ಆದವು? ಡಾರ್ವಿನ್ ಥಿಯರಿಯಿಂದ ನಾವು ನೋಡ್ತೀವಿ. ಜೀವಿಗಳ ಉಗಮ ಆಗಿರುವಂತಹದ್ದೇ ನೀರಿನಿಂದ. ಆ ನೀರಿನೊಳಗಡೆ ಏಕಕೋಶ ಜೀವಿಗಳು ಉಗಮವಾಗಿ ಅವು ಬಹುಕೋಶ ಜೀವಿಗಳಾದವು ಅಂತೇಳಿ ಡಾರ್ವಿನ್ ಸಿದ್ಧಾಂತ ಹೇಳ್ತೈತಿ. ಅಲ್ಲಿ ಅಮೀಬಾದಂತ ಏಕಕೋಶ ಜೀವಿಗಳದು, ಆಮೇಲೆ ತೀರದ ಸಮೀಪ ಬಂದು ಪಾಚಿಗಳಂತಾದವು, ಪಾಚಿಗಳ ಮುಂದೆ ಸಸ್ಯಗಳಾದವು. ಇಲ್ಲಿ ಸಮುದ್ರದ ನೀರಿನೊಳಗಡೆ ಇರುವಂತ ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳಾಗಿ ಅಲ್ಲಿ ಮೀನುಗಳಾಗಿ, ಆಮೇಲೆ ಆಮೆಗಳಂತವಾಗಿ, ಮೊಸಳೆಯಂತವಾಗಿ ಭೂಮಿಗೆ ಬಂದು ಉಭಯವಾಸಿಗಳಾಗಿ, ಭೂಮಿ ಮೇಲಿರುವಂತಹ ಪಕ್ಷಿಗಳು ಆಮೇಲೆ ತಮ್ಮ ರೆಕ್ಕೆಯನ್ನ ಕೈಗಳನ್ನಾಗಿ ಮಾಡಿಕೊಂಡು ವಾನರರಾಗಿ ಜೀವ ಸಂಕುಲ ಬೆಳೀತು ಅಂತ ಡಾರ್ವಿನ್ ಸಿದ್ಧಾಂತ ಹೇಳ್ತೈತಿ. ಇದು ಎಲ್ಲದಕ್ಕೂ ಮೂಲ ಎಲ್ಲಿಂದ ಉಂಟಾಯ್ತಿದು? ಅಪ್ಪುವಿನಿಂದ ಉಂಟಾಯ್ತು. ಕರ್ತೃ ಯಾರು? ಅಪ್ಪು. ಹಾಗಾಗಿ ಇದು ಕರ್ತೃ ಸಾಧಕ್ಯ ಹೇಳ್ತಾರ. ಆ ನಿಖಲ ಶಿವನ ಮಧ್ಯದಲ್ಲಿ ಜ್ಞಾನಶಕ್ತಿ, ಜ್ಞಾನಶಕ್ತಿಯ ಮಧ್ಯದಲ್ಲಿ ಪ್ರತಿಷ್ಠಾ ಎಂಬ ಕಲೆ. ನೋಡಿ, ಜ್ಞಾನದಿಂದ ಜೀವಿಗಳು ಉಗಮ ಆಗ ಅನ್ನೋದಕ್ಕೆ, ಜೀವಗಳೊಳಗೆ ಜ್ಞಾನ ಐತೆ ಅನ್ನೋದಕ್ಕೆ ಇಲ್ಲೆಲ್ಲ ಕ್ಲೂ ಕೊಡ್ತಾರೆ ನಮ್ಮ ಶರಣರು. ಆ ಪ್ರತಿಷ್ಠೆ ಎಂಬ ಕಲೆಯ ಮಧ್ಯದಲ್ಲಿ ಗುರುಲಿಂಗ, ಗುರುಲಿಂಗ ಮಧ್ಯದಲ್ಲಿ ಕರ್ತೃ ಸಾಧಕ್ಯ, ಕರ್ತೃ ಸಾಧಕ್ಯದ ಮಧ್ಯದಲ್ಲಿ ಸರ್ವನೆಂಬ ಕಳಾಮೂರ್ತಿ, ಆ ಸರ್ವನೆಂಬ ಕಳಾಮೂರ್ತಿಯ ಮಧ್ಯದಲ್ಲಿ ಚೈತನ್ಯನೆಂಬ ಮಹೇಶ್ವರ, ಆ ಚೈತನ್ಯನೆಂಬ ಮಹೇಶ್ವರನ ಮಧ್ಯದಲ್ಲಿ ವಿಷ್ಣು, ಆ ವಿಷ್ಣುವಿನ ಮಧ್ಯದಲ್ಲಿ ಅಪ್ಪು. ಇಂತು ಕರ್ತೃ ಸಾಧಕ್ಯದ ಸೃಷ್ಟಿ. ಇಲ್ಲಿ ನಾವೊಂದು ಗಮನಿಸ್ಬೇಕು, ಹಿಂದಿನ 3 ಪಂಚಮಹಾಭೂತಗಳ ಉಗಮದಲ್ಲಿ ರುದ್ರ, ಮಹಾರುದ್ರ, ಈಶ್ವರ ಅನ್ನುವಂಥ ಶಬ್ದಗಳನ್ನು ಬಳಸಿದ್ದಾರೆ. ಇಲ್ಲಿ ವಿಷ್ಣು ಅನ್ನೋ ಶಬ್ದ ಬಳಸಿದ್ರು. ವಿಷ್ಣು ಅನ್ನುವಂಥದ್ದು ನಮ್ಮ ಪೌರಾಣಿಕವಾಗಿರುವಂತ ವಿಷ್ಣುವನ್ನು ನಾವು ಚಿತ್ರಿಸಿರುವಂಥದ್ದು ಸಮುದ್ರದೊಳಗಡೆ ಶೇಷನ ನಯನನಾಗಿ ಶಯನನಾಗಿ ಮಲ್ಕೊಂಡಿರ್ತಾನೆ ಸಮುದ್ರ ಮಧ್ಯದಲ್ಲಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ರಿ. ವಿಷ್ಣು ಅನ್ನುವಂಥದ್ದು ಸಮುದ್ರ ಮಧ್ಯದಲ್ಲಿ ಇದ್ದಾನೆ ಅಂತಂದ್ರೆ ಅವನಿಗೆ, ಸಮುದ್ರಕ್ಕೆ, ನೀರಿಗೆ ನಾರ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ನೀರಿನೊಳಗೆ ಅಯನವಾಗಿದ್ದಂಥವನು ನಾರಾಯಣ ಅಂತ ಕರೀತಾರೆ. ಅವನಿಂದ ಉಂಟಾಗೈತಿ ಜೀವಿ ಅಂತಂದ್ರೆ ನೀರಿನಿಂದ ಸಕಲ ಜೀವಿಗಳು ಉಂಟಾಗ್ಯಾವ ಅನ್ನೋದನ್ನ ಹೇಳ್ಬೇಕಾಗಿತ್ತು, ಜನಸಾಮಾನ್ಯರಿಗೆ ಅರ್ಥೈಸ್ಕೊಳ್ಳಿ ಅಂತ ತಿಳ್ಕೊಂಡು ಆ ರೀತಿಯಾದಂತ ಒಂದು ಚಿತ್ರಣವನ್ನ ನಮ್ಮ ಪುರಾಣಗಳು ಕೊಟ್ಟು. ಇನ್ನ ಕೊನೆಯದಾಗಿ ಬರೋದೇ ಪೃಥ್ವಿ. ಅದೇ ಕರ್ಮ ಸಾಧಕ ಕೆಲಸ ಮಾಡೋದು. ಪೃಥ್ವಿ ಕಾರ್ಯ ಅಂದ್ರೆ ಕಾಯಕ ಮಾಡೋದು. ಆ ನಿಖಲ ಶಿವನ ಮಧ್ಯದಲ್ಲಿ ಕ್ರಿಯಾಶಕ್ತಿ, ಆ ಕ್ರಿಯಾಶಕ್ತಿಯ ಮಧ್ಯದಲ್ಲಿ ನಿವೃತ್ತಿ ಎಂಬ ಕಲೆ, ಆ ನಿವೃತ್ತಿ ಎಂಬ ಕಲೆಯ ಮಧ್ಯದಲ್ಲಿ ಆಚಾರಲಿಂಗ, ಆಚಾರಲಿಂಗದ ಮಧ್ಯದಲ್ಲಿ ಕರ್ಮ ಸಾಧಕ, ಕರ್ಮ ಸಾಧಕದ ಮಧ್ಯದಲ್ಲಿ ಭವನೆಂಬ ಕಳಾಮೂರ್ತಿ, ಆ ಭವನೆಂಬ ಕಳಾಮೂರ್ತಿಯ ಮಧ್ಯದಲ್ಲಿ ಅಂತರ್ಯಾಮಿ ಎಂಬ ಭಕ್ತ, ಆ ಅಂತರ್ಯಾಮಿ ಭಕ್ತನ ಮಧ್ಯದಲ್ಲಿ ಬ್ರಹ್ಮ, ಆ ಬ್ರಹ್ಮನ ಮಧ್ಯದಲ್ಲಿ ಪೃಥ್ವಿ, ಆ ಬ್ರಹ್ಮನಿಂದ ನರರು, ಸುರರು, ಅಸುರರು, ಅಂಡಜ, ಸ್ವೇದಜ, ಉದ್ಭಿಜ, ಜರಾಯುಜ ಎಂಬ ಸಕಲ ಜೀವ ಚರಾಚರಗಳೆಲ್ಲ ಹುಟ್ಟಿದವು. ಇಂತಿವೆಲ್ಲವೂ ಶಿವನ ಮಾತ್ರದಿಂದ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂಗ ಮತ್ತು ಲಿಂಗಗಳ ಸಂಬಂಧ ಯಾವ ರೀತಿಯಾಗಿ ಉಂಟಾಗೈತಿ, ಆ ಸಂಬಂಧಗಳು ಯಾವ ರೀತಿಯಾಗಿ ಅದಾವು. ಇಲ್ಲಿ ಸಕಲ ಜಲಚರ ಜೀವಿಗಳು ಎಲ್ಲಿ ಹುಟ್ಟಿದವು ಅಂತಂದ್ರೆ ಪೃಥ್ವಿಯಲ್ಲಿ ಹುಟ್ಟಿದವು. ಯಾವುದರಿಂದ ಹುಟ್ಟಿದವು? ಜಲದಿಂದ ಹುಟ್ಟಿದವು. ಜಲ ಯಾವುದರಿಂದ ಹುಟ್ಟಿತು? ವಾಯುವಿನಿಂದ ಹುಟ್ಟಿತು. ವಾಯು ಎಲ್ಲಿಂದ ಬಂತು? ಅಗ್ನಿಯಿಂದ. ಹೀಗೆ
ಶೂನ್ಯ ತತ್ವದಿಂದ ಪಂಚಮಹಾಭೂತಗಳ ಉತ್ಪತ್ತಿ ಬಗ್ಗೆ ಇವತ್ತು ನಾವು ನೋಡಿದಿಲ್ಲ. ಇದು ಸಖಿಲದ ಪ್ರಾರಂಭದ ಹಂತ. ನಾವು ನೋಡ್ತಾ ಹೋಗೋಣ. 5 ಸಾಧಕ್ಯಗಳು ಬಂದವು. ಕರ್ಮ ಸಾಧಕ್ಯ, ಕರ್ತೃ ಸಾಧಕ್ಯ, ಮೂರ್ತಿ ಸಾಧಕ್ಯ, ಅಮೂರ್ತಿ ಸಾಧಕ್ಯ, ಶಿವ ಸಾಧಕ್ಯ ಅಂತೇಳಿ. ಅಂದ್ರೆ ಮುಖಗಳು ಅಂತ ಅನ್ಕೊಳ್ಳೋಣ ನಾವು. ಆ ಮುಖಗಳು 5 ನಮಗೆ ಗೋಚರಿಸ್ತಾವು. ಆ ಗೋಚರಿಸುವಂತ 5 ಮುಖಕ್ಕೆ ನಾವು ಒಂದೊಂದು ಲಿಂಗವನ್ನ ಹೆಸರಿಸ್ತಾ ಹೋಗ್ತೀವಿ. ಅದು ಆಚಾರ ಲಿಂಗ ಅಂದ್ರೆ ಕರ್ಮ ಸಾಧಕ್ಯ, ಗುರುಲಿಂಗ ಅಂದ್ರೆ ಕರ್ತೃ ಸಾಧಕ್ಯ, ಶಿವಲಿಂಗ ಅಂದ್ರೆ ಮೂರ್ತಿ ಸಾಧಕ್ಯ, ಜಂಗಮ ಲಿಂಗ ಅಂದ್ರೆ ಅಮೂರ್ತಿ ಸಾಧಕ್ಯ, ಪ್ರಸಾದ ಲಿಂಗ ಅಂದ್ರೆ ಶಿವ ಸಾಧಕ್ಯ. ಇವ ಲಿಂಗಗಳು ಯಾಕೆ 5 ಆದವು? ಮುಖಗಳಿಗೆ ಅನುಗುಣವಾಗಿ ಒಂದು ಲಿಂಗಗಳು ಬಂದವು. ಈ ಲಿಂಗಗಳು 5 ಇದಾವ. ಕೆಲವು ಕಡೆ 6 ಅಂತ ಆಗ್ತವು, ಕೆಲವು ಕಡೆ 100 ಆಗ್ತವು, ಕೆಲವು ಕಡೆ 218 ಆಗ್ತವು. ಮುಂದಿನ ಒಂದು ಸಖಿಲೆಗಳನ್ನ ಅಧ್ಯಯನ ಮಾಡ್ತಾ ಹೋದಂಗ ಅರ್ಥ ಆಗುತ್ತೆ. ಆದ್ರೆ ಇಲ್ಲಿ ಈ ಒಂದು ಕೋಷ್ಟಕದಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಏನಂದ್ರೆ, ಪಂಚಮಹಾಭೂತಗಳೇನಿದಾವಲ್ಲ ಕೊನೆಗೆ ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಇವುಗಳ ಲಕ್ಷಣಗಳಿಗೆ ಅನುಗುಣವಾಗಿ ನಮ್ಮ ಮೇಲ್ಗಡೆಯಿಂದ ಹೋಗುತ್ತೆ. ಪೃಥ್ವಿಯ ಲಕ್ಷಣ ಏನು? ಗಂಧ, ವಾಸನೆ ಬರುವಂಥದ್ದು. ಪೃಥ್ವಿಗೆ ಚಿತ್ತು ಕರ್ಣ ಆಗಿರ್ತದೆ. ಅಂದ್ರೆ ನಮ್ಮ ಚಿತ್ತು ಪೃಥ್ವಿ ಅಂಶಕ್ಕೆ ಸಂಬಂಧಿಸಿರುವಂಥದ್ದು. ಶಕ್ತಿ, ಕ್ರಿಯಾಶಕ್ತಿ, ಅಲ್ಲಿ ನಿವೃತ್ತಿ ಕಲೆ, ನಕಾರ ಎಂಬ ಪ್ರಣವ. ಈ 5 ಪ್ರಣವಗಳೇನದಲ್ಲ, ನ, ಮ, ಸಿ, ವ, ಯ, ಈ 5 ಪ್ರಣವಗಳು ಒಂದೊಂದು ಮುಖದಿಂದ ಹೊರಹೊಮ್ಮಿರುವಂತ ಅಕ್ಷರಗಳು ಅಂತ ಹೇಳಿ ಭಾವಿಸ್ತೀವಿ. ಇವುಗಳ ಬಗ್ಗೆನೂ ಡಿಟೇಲ್ ಆಗಿ ಮುಂದೆ ಸಖಿಲೆಗಳೊಳಗೆ ಬರ್ತಾ ಇದೆ. ಹೀಗೆ ಕಲೆಗಳು, ನಿವೃತ್ತಿ, ಪ್ರತಿಷ್ಠಾ, ವಿದ್ಯಾ, ಶಾಂತಿ, ಶಾಂತ್ಯಾತೀತ, ಇನ್ನೊಂದು ಶಾಂತಾತೋತ್ತರ ಅಂತ ಬರ್ತದೆ. ಇಲ್ಲಿ ನ, ಮ, ಶಿವಾಯ, ಓಂ ಅಂತ ಬರ್ತದೆ. ಇನ್ನೊಂದು 6 ಸಾಧಕಗಳೊಳಗೆ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಮುಂದಿನ ಅಧ್ಯಾಯದೊಳಗೆ ನಾವು ಸಖಿಲೆಗಳನ್ನ, ಎಷ್ಟು ರೀತಿಯಾದ ಸಖಿಲೆಗಳಿದಾವು, ಯಾವ್ಯಾವ ಸಖಿಲೆಗಳನ್ನ ಯಾರ್ಯಾರು ಹೇಳ್ತಾ ಬಂದ್ರು, ಸಖಿಲೆಗಳನ್ನ ಕೇವಲ ಚನ್ನಬಸವಣ್ಣವ್ರು ಮಾತ್ರ ಹೇಳಿದಾರಂತಲ್ಲ, ಅನೇಕ ಜನ ಶರಣರು ತಮ್ಮ ವಚನದಲ್ಲಿ ಸಖಿಲೆಗಳನ್ನ ಹೇಳ್ತಾ ಹೋಗ್ತಾರೆ. ಒಬ್ರು 3 ಸಖಿಲೆಗಳನ್ನ ಹೇಳ್ತಾರೆ, ಒಬ್ರು 6 ಸಖಿಲೆಗಳನ್ನ ಹೇಳ್ತಾರೆ, ಒಬ್ರು 9 ಹೇಳ್ತಾರೆ, ಒಬ್ರು 90 ಹೇಳ್ತಾರೆ, ಒಬ್ರು 110 ಹೇಳ್ತಾರೆ, ಒಬ್ರು ಷಡ್ವಿಧ ಸಖಿಲೆಗಳು, ಅಷ್ಟೈದು ಸಖಿಲೆಗಳು, 218 ಸಖಿಲೆಗಳು ಅಂತ ಬರ್ತಾವೆ. ಅವೆಲ್ಲ ಸಖಿಲೆಗಳ ಕುರಿತಾಗಿ ಮುಂದಿನ ಒಂದು ಹಂತದೊಳಗೆ ನಾವೆಲ್ಲ ನೋಡೋಣ. ಇಲ್ಲಿವರೆಗೆ ಈ ಸಖಿಲೆಗಳ ಪ್ರಾರಂಭದ ವಿಚಾರಗಳನ್ನ ಅರಿತುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಶರಣ ತಂದೆ ತಾಯಿಗಳ ಪವಿತ್ರಾತ್ಮಕ್ಕೆ ಮತ್ತೊಮ್ಮೆ ಶರಣವನ್ನು ಹೇಳ್ತಾ ನನ್ನ ವಿಚಾರಗಳನ್ನು ಹೇಳ್ತೀನಿ. ಸರ್ವರಿಗೂ ಶರಣಾರ್ಥಿ.